ಸ್ನೇಹಿತರೆ, ಎಲ್ಲರಿಗೂ ಶುಭ ಸಾಯಂಕಾಲ. ಇಂದಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 5ನೇ ದಿವಸಕ್ಕೆ ತಾವೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆದರ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆ ತಿಳಿಸ್ಕೊಳ್ಳೋಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಲಲಿತಾ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೊದಲನೇದಾಗಿ ನಾವು ಆಧ್ಯಾತ್ಮಿಕ ಪರಿಕಲ್ಪನೆ ತಿಳ್ಕೊಂಡು ಅದಾದ್ಮೇಲೆ ಒಂದು ಪವಾಡ ಎಕ್ಸಸೈಸ್, ಒಂದು ಮಿರಾಕಲ್ ಎಕ್ಸಸೈಸ್, ಅದನ್ನು ಮಹಾ ಆಕಾಶ ತತ್ವ ಅದು ಪ್ರಾಕ್ಟೀಸ್ ಮಾಡಿ ತದನಂತರ ಧ್ಯಾನ ಇರುತ್ತೆ. ಇದು ಇವತ್ತಿನ ವೇಳಾಪಟ್ಟಿ ಸ್ನೇಹಿತರೆ. ಮೊದಲನೇದಾಗಿ ಆಧ್ಯಾತ್ಮಿಕ ಪರಿಕಲ್ಪನೆ 35 ನಿಮಿಷ, 30 ನಿಮಿಷ, ತದನಂತರ ಪ್ರಶ್ನೋತ್ತರ 5ರಿಂದ 10 ನಿಮಿಷ, ಆಮೇಲೆ ಒಂದು ಪವಾಡ ಎಕ್ಸಸೈಸ್ ಒಂದು 10 ನಿಮಿಷ, ತದನಂತರ ಧ್ಯಾನ ತದನಂತರ ಯಾವುದೇ ಕ್ವಶನ್ಸ್ ಗಳಿದ್ರೆ ಕೇಳ್ಕೋಬಹುದು. ತದನಂತರ ಮುಕ್ತಾಯ ಮಾಡ್ತೀವಿ. ಇದು ಇವತ್ತಿನ ವೇಳಾಪಟ್ಟಿ ಸ್ನೇಹಿತರೆ. ನಾವೆಲ್ಲರೂ ಸಾಮೂಹಿಕವಾಗಿ ನಮ್ಮ ಮೇಡಮ್ ಲಲಿತಾ ಮೇಡಮ್ ಅವರನ್ನು ಈ ವೇದಿಕೆ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೋರೋಣ. ವೆಲ್ಕಮ್ ಟು ಮೇಡಮ್, ಲಲಿತಾ ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ಪ್ರೀತಿಪೂರ್ವಕ ವಂದನೆಗಳು. ಮುಖ್ಯವಾಗಿ ಮಹಾವತಾರ್ ಬಾಬಾಜಿ ಅವರ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ, ನಾವೆಲ್ಲರೂ ಪಿರಮಿಡ್ ಯುಗದಲ್ಲಿ ಇದೀವಿ. ಅದ್ಭುತವಾದ ಈ ಪಿರಮಿಡ್ ಶಕ್ತಿ ಬಗ್ಗೆ ಸಾಕಷ್ಟು ಜನ ಸಂಶೋಧನೆಗಳನ್ನು ಮಾಡಿದ್ದಾರೆ. ಆದರೆ ಆ ಎಲ್ಲ ಸಂಶೋಧನೆಗಳನ್ನ ಮತ್ತೊಮ್ಮೆ ಹೊರಗಚ್ಚಿ ನಮ್ಮ ಧ್ಯಾನಕ್ಕೆ ಪಿರಮಿಡ್ ಶಕ್ತಿಯನ್ನ ಅಳವಡಿಸುವ ಮೂಲಕ ಇಡೀ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪಿರಮಿಡ್ಗಳ ನಿರ್ಮಾಣ ಮತ್ತು ಅದನ್ನು ಆಧ್ಯಾತ್ಮಿಕ ಉನ್ನತಿಗೆ ಬಳಸುವಂತಹ ತಂತ್ರಜ್ಞಾನವನ್ನು ನಮಗೆ ಒದಗಿಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತರು ಹಾಗೂ ಗುರುಗಳು ಆಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ಒಮ್ಮೆ ಮನದಾಳದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ, ಇದೀಗ ಈ ವೇದಿಕೆಯಲ್ಲಿ ನನಗೆ ತಿಳಿದಿರುವ ಪಿರಮಿಡ್ ಶಕ್ತಿಯ ಕುರಿತು ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ಒಂದು ಹಂತದಲ್ಲಿ ಒಂದು ದಿನ ಈ ಪಿರಮಿಡ್ ಶಕ್ತಿ ಬಗ್ಗೆ ನಾನೇ ಪ್ರವೇಶಿಸಿದವಳು, ಇದೆಲ್ಲ ಒಂದು ಮೌಢ್ಯ ಅಂತ ಅಂದು ಭಾವಿಸಿದವಳೇ ನನ್ನ ಮನೆ ಮೇಲೆ 2012ರಲ್ಲಿ ಮನ್ವಂತರ ಅನ್ನೋ ಪಿರಮಿಡ್ ಅನ್ನ ಕಟ್ಟಿಸುವ ಮೂಲಕ ಸಾಮೂಹಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಪರಿವರ್ತನೆ ಆಗಿದ್ದು ಪಿರಮಿಡ್ ಶಕ್ತಿ ಅನ್ನೋ ಪುಸ್ತಕವನ್ನ ಓದಿದ ನಂತರ. ವಿಶೇಷವಾಗಿ ಬ್ರಹ್ಮರ್ಷಿ ಪತ್ರಿಜಿ ಅವರು ತುಂಬಾ ವೈಚಾರಿಕ ಮನೋಭಾವ ಉಳ್ಳಂತವರು. ಯಾವುದನ್ನು ಸತ್ಯವನ್ನು ನಾವು ಹಾಗೆ ಒಪ್ಪಿಕೊಳ್ಳುವ ಅವಶ್ಯಕತೆ ಇಲ್ಲ. ಹೇಳಿದ ಮಾತ್ರಕ್ಕೆ ಪ್ರತಿಯೊಂದನ್ನು ನಾವು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ನಾವೆಲ್ಲರೂ ಸ್ಪಿರಿಚುವಲ್ ಸೈಂಟಿಸ್ಟ್ಗಳು, ಆಧ್ಯಾತ್ಮಿಕ ವಿಜ್ಞಾನಿಗಳು. ಪ್ರತಿಯೊಂದನ್ನು ಹೊರಗಚ್ಚಿ ಸತ್ಯವನ್ನ ಪ್ರಮಾಣೀಕರಿಸಿ ಒಪ್ಪಿಕೊಳ್ಬೇಕು. ಅದೇ ರೀತಿಯಲ್ಲಿ ಪಿರಮಿಡ್ ಶಕ್ತಿಯನ್ನು ಸಹ, ಇದೊಂದು ಅದ್ಭುತವಾದ ಶಕ್ತಿ, ವೈಜ್ಞಾನಿಕ ಕಟ್ಟಡ ಪಿರಮಿಡ್. ಆ ಪದ ಹೇಗೆ ಉತ್ಪತ್ತಿ ಆಯ್ತು ಅನ್ನೋದನ್ನ ನೋಡೋಣ. ನಮ್ಗೆ ಪಿರಮಿಡ್ ಅಂದಾಕ್ಷಣ ನೆನಪಾಗಿ ಬರುವುದೇ ಈಜಿಪ್ಟ್ನ ನಾಗರಿಕತೆ ಮತ್ತು ಈಜಿಪ್ಟ್ನ ಗೀಜಾ ಪಿರಮಿಡ್. ಅದೊಂದು ವೈಜ್ಞಾನಿಕ. ಈ ಪದವು ಕೂಡ, ಪಿರಮಿಡ್ ಅನ್ನೋ ಪದ ಕೂಡ ಗ್ರೀಕ್ ಭಾಷೆಯಿಂದ ಬಂದಿರುವಂತದ್ದು. ಪೈರಾ ಮತ್ತು ಅಮಿಡ್ ಅನ್ನೋ 2 ಪದಗಳಿಂದ. ಇಲ್ಲಿ ಪೈರಾ ಅಗ್ನಿ ಮಧ್ಯೆ ಅಂತ ನಮಗೆ ಅರ್ಥ ಬರುತ್ತೆ. ಯಾಕಂದ್ರೆ ಇಲ್ಲಿ ಇದು ರೇಖಾಗಣಿತದ ಒಂದು ಕಟ್ಟಡ, ಒಂದು ಶಕ್ತಿಯ ಸಂಗ್ರಹ, ಎನರ್ಜಿ ಸೆಂಟರ್ಸ್ ಅಂತೀವಿ ನಾವು ಪಿರಮಿಡ್ಗಳನ್ನ. ಈಗ ಸದ್ಯ ನಾವೆಲ್ಲರೂ ಅನುಭವಿಸ್ತಾ ಇದೀವಿ. ಅದನ್ನು ಸ್ವತಃ ಅನುಭವದಿಂದ ಆ ಜ್ಞಾನವನ್ನ ಹೇಳ್ತಾ ಇದೀನಿ ನಾನು. ಯಾಕಂದ್ರೆ ನಮ್ಮ ಮನೆ ಮೇಲೆ ಪಿರಮಿಡ್ ಕಟ್ಟಿದೀವಿ, ಮನೆಯಲ್ಲಿ ಎಲ್ಲ ಪಿರಮಿಡ್ಗಳನ್ನ ಬಳಸಿದೀವಿ, ಸಣ್ಣ ಪಿರಮಿಡ್ಲಿಂದ ಹಿಡಿದು ದೊಡ್ಡದವರೆಗೂ. ನಾವು ಮೈತ್ರೇಯ ಪಿರಮಿಡ್ ನೋಡಿದೀವಿ, ಮಹೇಶ್ವರ ಪಿರಮಿಡ್ ಅನ್ನ ನೋಡಿದ್ದೀನಿ. ಅದ್ರ ಕುರಿತು ಕೂಡ ಮುಂದೆ ಹೇಳ್ತೀನಿ ನಾನು. ಈಜಿಪ್ಟ್ ಮತ್ತು ಮಾಯಾ ನಾಗರಿಕತೆಗಳಲ್ಲಿ ಕಾಲಾನಂತರದಲ್ಲಿ ಅದನ್ನ ರಾಜರು ಶವಗಳನ್ನ ಇಡೋಕೆ ಬಳಸಿದ್ರು. ಆದರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಅವದನ್ನ ಶವಗಳಿಗಾಗಿ ಕಟ್ಟಿರುವಂತ ಪಿರಮಿಡ್ಗಳು ಅಲ್ಲ, ಆಧ್ಯಾತ್ಮಿಕತೆಗಾಗಿಯೇ ಕಟ್ಟಿರುವಂತದ್ದು ಅಂತ ಪತ್ರಿಜಿ ಸರ್ ಹಲವಾರು ಬಾರಿ ಹೇಳಿದ್ದಾರೆ. ಅದೊಂದು ಸಂಜೀವಿನಿ ಶಕ್ತಿ, ಪ್ರಾಣ ಶಕ್ತಿಯನ್ನ ಕೇಂದ್ರೀಕರಿಸುವಂತಹ, ಅದನ್ನ ಒಂದು ಸಂಗ್ರಹಿಸುವಂತ ಶಕ್ತಿ ಅದರಲ್ಲಿದೆ. ಅದೊಂದು ಭೂತ ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ತಮಗೆಲ್ರಿಗೂ ಗೊತ್ತಿರುವಂತದ್ದೇ. ಬಿಸಿಲು ಎಲ್ಲಾ ಕಡೆ ಇದೆ, ಆದರೆ ಭೂತಗನ್ನಡಿ ಇಟ್ಟಾಗ ಹೇಗೆ ಸೂರ್ಯನ ಕಿರಣಗಳೆಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗಿ ಶಾಖ ಹೆಚ್ಚಾಗುತ್ತೆ, ತಾವು ನೋಡಿರ್ತೀರಿ, ಬೆಂಕಿ ಹತ್ತುಕೊಳ್ಳುತ್ತೆ, ಯಾವುದೇ ಒಂದು ವಸ್ತುವನ್ನು ಸುಡುತ್ತೆ. ಅದೇ ರೀತಿ ಭೂತಗನ್ನಡಿಯಂತೆ ಈ ಒಂದು ಪಿರಮಿಡ್ ಅನ್ನೋದು ಪ್ರಾಣ ಶಕ್ತಿಯನ್ನ ಒಂದು ಕಡೆ ಸೆಳೆಯೋದಕ್ಕೆ, ಸಂಗ್ರಹಿಸೋದಕ್ಕೆ ತುಂಬಾ ಕೆಲಸವನ್ನ ಮಾಡ್ತಾ ಇದೆ. ಆಮೇಲೆ ನಾವು ನೋಡ್ತಿದೀವಿ ನಮ್ಮ ಸುತ್ತಮುತ್ತಲು
ಹಲವಾರು ದೇವಾಲಯಗಳು, ಪ್ರಕೃತಿಯಲ್ಲಿ ಗುಡ್ಡಗಳು ಕೂಡ ಪಿರಮಿಡ್ ಆಕಾರದಲ್ಲೇ ಇರ್ತವೆ. ಆ ಪಿರಮಿಡ್ ನಿರ್ಮಾಣ ತಮ್ಗೆ ಗೊತ್ತಿರುವಂತದ್ದು. ಅದು ಬೇಸ್ ಅನ್ನೋದು ನಾವೇನ್ ಹೇಳ್ತೀವಲ್ಲ, ಈ ಬೇಸ್ ಅನ್ನೋದು ಒಂದು ಮತ್ತೆ ಇದಕ್ಕೊಂದು ಸೂತ್ರ ಇದೆ. ಇದು 10 ಆಗಿದ್ರೆ ಇದು 9.5 ಆಗಿ ಆಂಗಲ್ ಅನ್ನೋದು ಬಹಳ ಮುಖ್ಯ. ಎಷ್ಟೋ ಜನ ಶೋಗಾಗಿ ಕಟ್ಕೋತಾರೆ. ಈ ಪಿರಮಿಡ್ ಶೇಪ್ ಅಷ್ಟೇ ಮುಖ್ಯ ಅಲ್ಲ, ಆ ಒಂದು ಅಳತೆ ಇದೆಯಲ್ಲ, ನಿರ್ದಿಷ್ಟವಾದ ನಿಖರವಾದ ಅಳತೆ ಇರಬೇಕು. ಅದು ಯಾವುದೇ ಆದ ಒಂದು ಮಟೀರಿಯಲ್ ಆಗಿರ್ಬೋದು. ನಮಗೆ ಅದು ಮಣ್ಣಿನಿಂದ, ಪ್ಲಾಸ್ಟಿಕ್ ನಿಂದ, ಪೇಪರ್ ನಿಂದ ಆಗಿರ್ಬೋದು, ಯಾವುದೇ ಒಂದು ಮೆಟಲ್ ನಿಂದ ಆಗಿರ್ಬೋದು. ಆದ್ರೆ ಅಳತೆ ಅನ್ನೋದು ಬಹಳ ಮುಖ್ಯ. ಈಗ ನಮ್ಮ ಮನೆ ಪಕ್ಕದಲ್ಲೇ ಒಂದು ಪಿರಮಿಡ್ ಇದೆ, ಅವ್ರ ಕಾರ್ ಶೆಡ್ ಮೇಲೆ ಪಿರಮಿಡ್ ಕಟ್ಟಿದ್ದಾರೆ, ಆದ್ರೆ ಅದು ಸರಿಯಾದ ಅಳತೆಯಲ್ಲಿ ಇಲ್ಲ ಅಂದಾಗ ಅದಕ್ಕೆ ಆ ಎನರ್ಜಿಯನ್ನ ತೆಗೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಪಿರಮಿಡ್ ಆಕಾರ ಮುಖ್ಯ ಅಲ್ಲ, ಅದರ ಅಳತೆ ಬಹಳಷ್ಟು ಮುಖ್ಯವಾದದ್ದು. ನಾವೆಲ್ಲರೂ ಪಿರಮಿಡ್ ಗಳನ್ನ ನಾವೇ ಸ್ವತಃ ಮಾಡಿಕೊಳ್ಬಹುದು. ತುಂಬಾ ಸುಲಭವಾದ ಅದೊಂದು ನಮ್ಗೆ ಯಾವಾಗ್ಲೂ ಕಡತನಲ್ಲಿ ಹೋದಾಗ ಒಂದ್ ಸೆಟ್ ನಲ್ಲಿ ಪಿರಮಿಡ್ ಗಳನ್ನ ನಮ್ ಪಿರಮಿಡ್ ನಾವೇ ಮಾಡೋದಕ್ಕೆ ನಮ್ಗೆ ಅಳತೆ ಹಾಕಿ ಕೋನಮಾಪಕದಿಂದ ಹಿಡಿದು ಸೈಜ್ ಇಟ್ಟು ಕಲಿಸ್ತಾ ಇದ್ರು. ನನ್ ಖುಷಿ, ಮನೇಲಿ ಬಂದು ಕೂಡ ಸುಮಾರು ಪಿರಮಿಡ್ ಗಳನ್ನ ಮಾಡಿದೆ. ಅದಕ್ಕೆ ಬಣ್ಣದ ಹಾಳೆಗಳನ್ನು ಹಚ್ಚಿದ್ವಿ ನಾವು. ಯಾಕೆಂದ್ರೆ ಅದೊಂದು ಏಕತ್ವದ ಸಂಕೇತ. ಅದ ಪಿರಮಿಡ್ ನ ಶಿಖರ ಇದೆಯಲ್ಲ, ಅದು ದೊಡ್ಡದಾದಂಗೆಲ್ಲ ಒಂದು ಕೊನೆಗೆ ಒಂದು ಶಿಖರ ಬರುತ್ತಲ್ಲ, ಅದು ಪಿರಮಿಡ್ ಒಂದು ಏಕತ್ವದ ಸಂಕೇತವನ್ನು ಕೂಡ ಕೊಡುತ್ತೆ ನಮಗೆ. ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಅದರಲ್ಲಿ ಒಂದು ಕಿಂಗ್ಸ್ ಚೇಂಬರ್ ಅಂತ ಕೂಡ ಇರುತ್ತೆ. ಗೀಜಾ ಪಿರಮಿಡ್ ನಲ್ಲೂ ಇದೆ, ನಾವು ನೋಡ್ತಾ ಇದೀವಿ. ಮಹೇಶ್ವರ ದೊಡ್ಡ ಪಿರಮಿಡ್ ಗಳಲ್ಲ ಆ ಕಿಂಗ್ಸ್ ಚೇಂಬರ್ ಒಂದ್ ಎತ್ತರದಲ್ಲಿ ಕಟ್ಟಿರ್ತಾರೆ. ಒಟ್ಟು ಎತ್ತರದಲ್ಲಿ ಮಧ್ಯದ 1/3 ಎತ್ತರದಲ್ಲಿ ಕೂಡ ಕಟ್ಟಿರ್ತಾರೆ. ಅಲ್ಲಿ ಹೆಚ್ಚು ಶಕ್ತಿ, ಇನ್ನೂ ಹೆಚ್ಚು ಶಕ್ತಿಯನ್ನ ಪಡಿಬಹುದು. ನಾವು ಪಿರಮಿಡ್ ನ ಕೆಳಗಡೆ ಕೂತಾಗ ಅದು ಯಾವ ರೀತಿ ಎನರ್ಜಿ ಈ ರೀತಿ ಫ್ಲೋ ಆಗ್ತಾ ಇರುತ್ತಲ್ಲ, ಹಾಗೆ ಕಿಂಗ್ಸ್ ಚೇಂಬರ್ ನಲ್ಲಿ ಕೂತಾಗ ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ನಾವು ಪಡಿತೀವಿ. ಪಿರಮಿಡ್ ಕೆಳಗಡೆ ಅಥವಾ ಪಿರಮಿಡ್ ಒಳಗಡೆ ಕುಳಿತು ಮಾಡುವ ಧ್ಯಾನವನ್ನೇ ನಾವೇನಂತ ಕರಿತೀವಿ? ಪಿರಮಿಡ್ ಧ್ಯಾನ ಅಂತ ಕರಿತೀವಿ. ಆಗ್ಲೇ ಸರ್, ಅದು ಕ್ಯಾಪ್ ಪಿರಮಿಡ್ ಆಗಿರ್ಬೋದು, ಅಥವಾ 2x2 ಹ್ಯಾಂಗಿಂಗ್ ಪಿರಮಿಡ್ ಆಗುದು, ಅಥವಾ ಪಿರಮಿಡ್ ಕಟ್ಟಿದದ್ದಾಗ್ಲಬಹುದು. ಇದರ ಕುರಿತು ಪತ್ರಿಜಿ ಅವರಿಗೆ ಯಾವಾಗ ತಿಳಿತು ಅಂತ ನಮ್ಗೆ ಕುತೂಹಲ ಬಂದದ್ದೇ ಆದ್ರೆ 1982ರಲ್ಲಿ ಅವರು ಬಿಲ್ಶುಲ್ ಮತ್ತು ಎಡ್ ಪಿಟೆಟ್ ಅನ್ನೋರ ಒಂದು ಕೃತಿಯನ್ನ, ದ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ ಅನ್ನೋ ಕೃತಿ ಅವರಿಗೆ ಸಿಗುತ್ತೆ. ಅವು ಓದಿದ ಮಾತ್ರಕ್ಕೆ ಅವ್ರು ಅಲ್ಲಿಗೆ ಸುಮ್ನೆ ಆಗೋದಿಲ್ಲ, ಅದನ್ನೆಲ್ಲ ಪ್ರಯೋಗ ಮಾಡ್ತಾರೆ. ಬ್ಲೇಡ್ ಗಳನ್ನಿಟ್ಟು ಪ್ರಯೋಗ ಮಾಡ್ತಾರೆ, ತರಕಾರಿ ಹಣ್ಣುಗಳನ್ನಿಟ್ಟು. ಅವ್ರು ಕಾರ್ಪೆಂಟರ್ನ ಕರೆಸ್ತಾರೆ. ಯಾರು ಅಂದ್ರೆ ಪತ್ರಿಜಿ ಅವರು ಕರೆಸಿ ಅವರು ಏನ್ ಮಾಡ್ತಾರೆ, ಎಲ್ಲ ಪ್ರಯೋಗಗಳನ್ನ ಮಾಡ್ತಾರೆ. ಅದಾದ್ಮೇಲೆ 1990ರಲ್ಲಿ PSS ಸ್ಥಾಪನೆ, 82ರಲ್ಲಿನೇ ಸರ್ ಅವ್ರಿಗೆ ಈ ಪುಸ್ತಕ ಸಿಕ್ಕಿರುತ್ತೆ. ಮೊದಲನೇ ಪಿರಮಿಡ್ ಆಗಿ ನಮ್ಗೆ ಬಹಳ ಖುಷಿ ಆಗುತ್ತೆ. ಕರ್ನೂಲ್ ನಲ್ಲಿ BV ರೆಡ್ಡಿ ಅವ್ರು ಆಕ್ಚುಲಿ ಸಾಯಿ ಡಿವೋಟಿ. ಈಗ್ಲೂ ಕೂಡ ಅದು ಬುದ್ಧ ಪಿರಮಿಡ್ ಬಹಳ ಅದ್ಭುತವಾಗಿದೆ, ಬಹಳಷ್ಟು ಅದ್ಭುತವಾಗಿದೆ. ಆಗ್ಲೇ ಅದರಲ್ಲಿ ಕಿಂಗ್ ಚೇಂಬರ್ ಕೂಡ ಕಟ್ಟಿದ್ರು, ಅದು ತುಂಬಾ ಚೆನ್ನಾಗಿದೆ. ಆದ್ರಿಂದ ಮೊದಲ ಪಿರಮಿಡ್ ಕಟ್ಟಿಸಿದಂತಹ BV ರೆಡ್ಡಿ ಅವರಿಗೆ ನಾನು ನಿಜವಾಗ್ಲೂ ಒಂದು ಸಲಾಂ ಹೇಳ್ತೀನಿ, ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಬೀಳ್ತಿದ್ದೀನಿ. ಭಾರತದಲ್ಲಿ ನಿರ್ಮಾಣವಾದದ್ದು ಅದು PSSM ಸಂಸ್ಥೆಯಿಂದ ಕರ್ನೂಲ್ನಲ್ಲಿ ನಿರ್ಮಾಣವಾದದ್ದು. ಅದಾದ ನಂತರ 1991ರಲ್ಲಿ ಉರುವಕೊಂಡದಲ್ಲಿ 2ನೇ ಪಿರಮಿಡ್, ಅದು ಲೋಕ್ಸಮ್ ರಾಂಪಾ ಪಿರಮಿಡ್ ಅಂತೇಳಿ ಆ ಮಹಾನ್ ಯೋಗೀಶ್ವರರ ಹೆಸರ ಮೇಲೆ ಬಂತು. ಇದಾದ್ಮೇಲೆ ಸಾವಿರಾರು ಪಿರಮಿಡ್ಗಳು ಇವತ್ತು ಕೇವಲ ಕರ್ನಾಟಕದಲ್ಲಿ ಪಾರಂಗ ಅಂತ ಒಂದು ಶಾಲೆಯ ಪಿರಮಿಡ್ ಆಕಾರದಲ್ಲಿದೆ. ಎಲ್ಲ ಕ್ಲಾಸ್ ರೂಮ್ ಗಳನ್ನ ಪಿರಮಿಡ್ ಶೇಪ್ ನಲ್ಲಿ ಕಟ್ಟಲಾಗಿದೆ. ಆದ್ರಿಂದ ಆಗ್ಲಿಂದಾನೇ ಪಿರಮಿಡ್ ಯುಗ ಆರಂಭವಾಯಿತು ಅಂತ ಹೇಳ್ಬೋದು. ಈ PSSM ನ 3 ಊರುಗಳಲ್ಲಿ ತಮಗೆ ಗೊತ್ತಿರುವಂತದ್ದು ಪಿರಮಿಡ್ ಜಗತ್, ಧ್ಯಾನ ಜಗತ್, ಶಾಕಾಹಾರ ಜಗತ್ ಅಂತಿದೆ. ಆದ್ರಿಂದ ಪಿರಮಿಡ್ ಎಲ್ಲಾ ಕಡೆ ಯಾವ ರೀತಿ ಅದು ಯಾವುದೇ ಕಟ್ಟಿಗೆ, ಆಗ್ಲೇ ಹೇಳಿದೆ ನಾನು, ಕಟ್ಟಿಗೆ, ಗಾಜು, ಸಿಮೆಂಟು, ಬಂಬು, ತಾಮ್ರ ಯಾವ್ದ್ರಿಂದ ಆದ್ರೂ ಆಗಿರ್ಬೋದು. ಅದರಲ್ಲಿ ನೋಡಿ, ಒಂದು ಸಣ್ಣ ಪಿರಮಿಡ್ ನಾನು ಒಂದು ಬಾರಿ ಪ್ರಯೋಗ ಮಾಡಿದ್ದೀನಿ. ಇದೊಂದು ಸಣ್ಣ ಪಿರಮಿಡ್, ಜಸ್ಟ್ 1 ಇಂಚ್. ಆದ್ರೂ ಕೂಡ ಇದಕ್ಕೂ ಒಂದು ಶಕ್ತಿ ಇದೆ. ಪ್ರತಿಯೊಂದು ಪಿರಮಿಡ್ ಒಂದು ಕನೆಕ್ಟಿವಿಟಿ ಇರುತ್ತೆ. ಗೀಜಾ ಪಿರಮಿಡ್ ನ ತರಂಗಾಂತರಗಳಿಗೂ ಕನೆಕ್ಟಿವ್ ಇದೆ. ಇಂಥ ಪಿರಮಿಡ್ ಏನ್ ಮಾಡ್ಬೋದು ಅಂದ್ರೆ, ಸುಮ್ನೆ ಬ್ಯಾಗ್ನಲ್ಲಿ ಹಾಕೊಳ್ಳೋದು, ಪರ್ಸ್ ನಲ್ಲಿ. ಕೊನೆಗೆ ಒಬ್ರು ಕೂಡಲ್ ಸಂಗಮದಲ್ಲಿ ಎಷ್ಟು ಚೆನ್ನಾಗಿ ಪ್ರಯೋಗ ಮಾಡಿದಾರೆ ಅಂದ್ರೆ, ಒಯ್ದು ನಾನು ಜೋಳದಾಗ ಹಾಕಿನ್ರಿ, ಜೋಳದಲ್ಲಿ ಅಕ್ಕಿಯಲ್ಲಿ ನುಸಿ ಆಗಿಲ್ಲ, ಹುಳ ಆಗಿಲ್ಲ ಅಂತ ಹೇಳಿದ್ರು. ನನಗೂ ವಂಡರ್ ಅನ್ಸಿತ್ತು. ಆದ್ರೂ ಸತ್ಯನೇ. ನಾನು ಈ ಗಾಡಿ ಕೀ ಚೈನಿಗೆ ಒಂದು ಸಣ್ಣ ಪಿರಮಿಡ್ ಬರುತ್ತೆ, ತುಂಬಾ ಚಿಕ್ಕದು. ಇದಕ್ಕೂ ಕೂಡ ಎನರ್ಜಿ ಇದೆ. ನಾನೊಂದ್ಸಲ ಮನೆಗಳಿಗೆ ಹೋದಾಗ ನೀವು ನೋಡ್ರಿ, ವಾಸ್ತು ತಜ್ಞರು ಅಂತ ಸುಮಾರು ಸಾಕಷ್ಟು ದುಡ್ಡು 2,000 4,000 ತಗೊಂಡು ಒಂದು ಪಿರಮಿಡ್ ನ ಒಂದು ಮೂಲೆಯಲ್ಲಿ ತಗಲಾಕಿ ಹೋಗ್ತಾರೆ. ಅಂದ್ರೆ ಆ ಪಿರಮಿಡ್ಗೆ ಏನಿರುವ ಎನರ್ಜಿಯನ್ನ ನಾವು ನೋಡ್ಬೇಕು. ಆಮೇಲೆ ತುಂಬಾ ಶಕ್ತಿಯುತ, ಅದು ಯಾವ್ದಕ್ಕೆ ಆಗ್ಲಿ. ನಂತರ ಐ ಪಿರಮಿಡ್, ಯಾಕೆಂದ್ರೆ ಐ ಪಿರಮಿಡ್, ನೀ ಪಿರಮಿಡ್ ಅಂತೆಲ್ಲ ಬಂದ್ವು. ಈ ಐ ಪಿರಮಿಡ್ ಕಣ್ಣಿಗೆ ಹಾಗೆ ಹಾಕೊಂಡು ಧ್ಯಾನ ಮಾಡೋದು, ಮಲಗುವಂತದ್ದು. ಹಾಗಾದ್ರೆ ಪ್ರತಿಯೊಂದು ಪಿರಮಿಡಿಗೂ ವಾಟರ್ ಪಿರಮಿಡ್ ಅಂತಿದೆ. ನಿಜವಾಗ್ಲೂ ನಾನ್ ನೋಡಿದೀನಿ. ಆ ವಾಟರ್ ಪಿರಮಿಡ್ ಅನ್ನ ನಾವೇನಾದ್ರೂ ವಾಟರ್ ಬಳಸಿದ್ರೆ ಆ ನೀರಿಗೆಲ್ಲ ಶಕ್ತಿ ಬಂದಿರತ್ತೆ ನಮಗೆ. ತುಂಬಾ ಸುಲಭ. ಯಾವ್ದೋ ಒಂದ್ ಪಿರಮಿಡ್ ನ ಇಡ್ರಿ, ನೀವು ಇದೇ ಇಡ್ಬೇಕು ಅಂತಿಲ್ಲ. ಯಾವ್ದಾದ್ರೂ ಒಂದು ಪಿರಮಿಡ್
ಇದು ಒಂದು ಪಿರಮಿಡ್ ನೋಡೋದಕ್ಕೆ ನಿಮ್ಗೆ ಒಂದ್ ಅನ್ಸುತ್ತೆ, ಇದು 9 ಪಿರಮಿಡ್. ಇದ್ರ ಕೆಳಗೆ ಒಂದು ಪ್ಲೇಟ್ ಬರುತ್ತೆ, ಮೇಲೆ 81 ಪಿರಮಿಡ್ ಇರುತ್ತೆ. ಇದಕ್ಕೆ ಈ ರೀತಿ ತಗ್ಲಾಕಿರ್ತಾರೆ. ನೀವು ಇಷ್ಟೇ ಇಡೋದಾದ್ರೆ ವಾಟರ್ ಪಿರಮಿಡ್ ಪ್ಲೇಟ್ ಇಡ್ಬೇಕು ಅಂದ್ರೆ ಈ ತರ ಇಡ್ಬೋದು, ಇದು ಏನು ಟಚ್ ಆಗ್ಬಾರ್ದು ಅಂದ್ರೆ. ಇನ್ನು ನಾವು ಶೋ ಆಗಿ ಟೇಬಲ್ ಪಿರಮಿಡ್, ಈ ರೀತಿ ಟೇಬಲ್ ಆಗಿ ಕೂಡ, ಅದು ಕಾರ್ ನಲ್ಲಿ ಕೂಡ ನಾವು ಪಿರಮಿಡ್ ಇಟ್ಟಿದೀವಿ. ಎಷ್ಟೆಲ್ಲ ಯಾಕೆ ಇವೆಲ್ಲ ಅಂದ್ರೆ ಪಿರಮಿಡ್ ಎನರ್ಜಿ. ನಮ್ಮ ಒಂದು ಉದ್ದೇಶ ಏನು, ಪಿರಮಿಡ್ ಜಗತ್ ನೋಡ್ರಿ. ಆಮೇಲೆ ಪಿರಮಿಡ್ಗೆ ಯಾವುದೇ ಜಾತಿ ಧರ್ಮ ಇಲ್ಲ. ನಮ್ಗೆ ದೇವಸ್ಥಾನ ನೋಡಿದ್ರೆ ಪ್ರಾರ್ಥನೆಗಳು ನೆನಪಾಗುತ್ತೆ, ಮತ್ತೆ ಮಸೀದಿಗಳು ನೋಡಿದ್ರೆ ನಮಾಜು, ಅದೇ ಅದು ಚರ್ಚ್ಗಳು ನೋಡಿದ್ರೆ ಅಲ್ಲಿ ಪ್ರೇಯರ್. ಆದ್ರೆ ಪಿರಮಿಡ್ಗಳನ್ನ ನೋಡಿದ್ರೆ ಧ್ಯಾನ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಇದು ಜಾತ್ಯತೀತ ಬಿಲ್ಡಿಂಗ್, ಒಂದು ಸೆಕ್ಯುಲರ್ ಅಂತ ಹೇಳ್ಬೋದು. ಆದ್ರಿಂದ ನನ್ಗೆ ಪಿರಮಿಡ್ಗಳ ಬಗ್ಗೆ ತುಂಬಾ, ಎಲ್ಲ ಜಾತಿ ಧರ್ಮ ಸಂಪ್ರದಾಯದವರು, ಸ್ತ್ರೀ ಪುರುಷರನ್ನದೇ ಎಲ್ಲರೂ ಧ್ಯಾನ ಮಾಡೋದಕ್ಕೆ ಒಂದುಗೂಡುವ ಸ್ಥಳನೇ ಅಂದ್ರೆ ಅದು ಪಿರಮಿಡ್. ಅಲ್ಲಿ ಯಾರಿಗೂ ನಮ್ಗೆ ನೋಡ್ರಿ, ನಾವು PSSM ನಲ್ಲಿ ಯಾರಿಗೂ ಯಾವ್ದ್ರದ್ದು ನಮ್ಗೆ ಜಾತಿ ಗೊತ್ತೇ ಇಲ್ಲ. ನಿಜವಾದ ಜಾತ್ಯತೀತ ಸಂಸ್ಥೆ ಅಂದ್ರೆ ನಮ್ಮ ಪಿರಮಿಡ್ ಸಂಸ್ಥೆ. ಹೀಗೆ ಪ್ರತಿಯೊಂದು ನಗರಗಳಲ್ಲಿ ನಮ್ಮ 18 ಸೂತ್ರಗಳಲ್ಲಿ ಕೂಡ PSSM ನ 18 ಸೂತ್ರಗಳಲ್ಲಿ ಸಾಧ್ಯವಾದಷ್ಟು ಪಿರಮಿಡ್ಗಳನ್ನ ಬಳಸಿ ಅಂತ ಇದೆ. ಮತ್ತೆ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ನಗರಗಳಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರಗಳು ಬರಬೇಕು ಅನ್ನೋದು ಕೂಡ 18ನೇ ಸೂತ್ರ ಆಗಿರುತ್ತೆ. ಇದೊಂದು ಅದ್ಭುತ ಶಕ್ತಿ ನಮ್ಮೆಲ್ಲರ, ಈ ಶತಮಾನದಲ್ಲಿ ನಮ್ಮ ಎಲ್ಲರ ಊಹೆಗೂ ಮೀರಿದ ಶಕ್ತಿ ಅದರಲ್ಲಿದೆ. ನಾನು ಧ್ಯಾನದ ಕ್ಲಾಸಿಗೆ ಫಸ್ಟಿಗೆ ಹೋದಾಗ ಇವ್ರು ಏನೋ ದುಡ್ಡು ತಗೊಳ್ಳೋದಿಲ್ಲ, ಇಷ್ಟೆಲ್ಲ ಫ್ರೀ ಸರ್ವಿಸ್ ಮಾಡ್ತಾ ಇದಾರೆ, ಏನೋ ಇದೆ ಅನ್ಕೊಳ್ತಿದ್ದೆ. ಯಾವಾಗ ಅವ್ರು ಪಿರಮಿಡ್ ಬಗ್ಗೆ ಹೇಳಿದ್ರು ನನ್ಗೆ ಈ ಕೈಯಾಗ ಸಿಗಿ ಬಿದ್ರು. ಇವ್ರಿಗೆ ಏನು ಉದ್ಯೋಗ ಇಲ್ಲ, ಪಿರಮಿಡ್ ಮಾರೋದಕ್ಕಾಗಿನೇ ಇವ್ರು ಇದಾರೆ, ಮೋಸ್ಟ್ಲಿ ಹೊಟ್ಟೆಪಾಡಿಗಾಗಿ ಪಿರಮಿಡ್ ಮಾರ್ತಾರೆ, ಅದಕ್ಕೆ ಇಷ್ಟೆಲ್ಲ ಕತೆ ಹೇಳ್ತಾ ಇದಾರೆ ಅನ್ಕೊಂಡಿದ್ದೆ. ಆದ್ರೆ ನಿಜವಾಗ್ಲು ಯಾವಾಗ ಪಿರಮಿಡ್ ಬಗ್ಗೆ ಓದಿದ್ನು, ಉನ್ನತ ಲೋಕದ ವಾಸಿಗಳು ಭೂಮಿಗಾಗಿ ನಿರ್ಮಾಣ ಮಾಡಿದ ಒಂದು ಅದ್ಭುತ ಶಕ್ತಿ ಅಂತ, ನನಗೆ ಈ ಭೂಮಿಗಾಗಿ ಏನಾದ್ರೂ ಮಾಡ್ಬೇಕು ಅನಿಸ್ತಿತ್ತು. ಅವಾಗೆ ಮನೆ ಕಟ್ಟುತ್ತಾ ಇದ್ವಿ. ನಮ್ಮ ಮನೆಯವರ ಅನುಮತಿಯೊಂದಿಗೆ ಒಬ್ರು ಇಂಜಿನಿಯರ್ನ ತಗೊಂಡು ನಾವು ಪಿರಮಿಡ್ ನಿರ್ಮಾಣವನ್ನ ಮಾಡಿದ್ವಿ. ಸರಿ, ಹಾಗಾದ್ರೆ ಅದರ ಶಕ್ತಿ, ಅದಕ್ಕೆ ಯಾವುದೇ ವಾಸ್ತು ಇಲ್ಲ, ಯಾವ ದೋಷಗಳು ಇರೋದಿಲ್ಲ. ಆದ್ರಿಂದ ಅದರಲ್ಲಿ ನಾವು ಬೀಜಗಳನ್ನ ಇಟ್ಟು ಇನ್ನು ಕೃಷಿಗೆ ಬಳಸಬಹುದು. ನಾವು ಆಗ್ಲೇ ಆಹಾರ ಕೇಳಿದೆ ನಾನು. ವಾಟರ್ ಪಿರಮಿಡ್ ನಿಜವಾಗ್ಲೂ ನಮ್ಮ ಮನೆ ಮೇಲೆ ನೀರಿನ ಮೇಲೆ ವಾಟರ್ ಫಿಲ್ಟರ್ ಮೇಲೆ ಪಿರಮಿಡ್ ಇದೆ. ನಾನು ಕಡ್ಡಾಯವಾಗಿ ಬಳಸ್ತೀನಿ ನಾವೆಲ್ಲವನ್ನ. ಹಣ್ಣುಗಳ ಮೇಲೆ ಪಿರಮಿಡ್ ಇಟ್ಟಿರ್ತೀನಿ. ಎಲ್ಲವನ್ನ ಫ್ರಿಜ್ ನಲ್ಲಿ ಇದು ಹಾಕೋದಿಲ್ಲ ನಾನು. ಅದಕ್ಕೆ ಶಕ್ತಿ ಬರುತ್ತೆ, ಆ ಪಿರಮಿಡ್ ನ ಎನರ್ಜಿ ಬರುತ್ತೆ. ಅದಕ್ಕೆ ಆಹಾರದ ಧಾನ್ಯಗಳನ್ನ ಕೂಡ ಎಷ್ಟೊಂದು ಪ್ರಯೋಗ ಮಾಡಿದ್ದಾರೆ. ನಾನು ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿಯಲ್ಲಿ ನೋಡಿದ್ದೇನೆ. ಪಿರಮಿಡ್ ನಲ್ಲಿ ಇಟ್ಟಿರುವ ಬೀಜಗಳನ್ನ ಒಂದಷ್ಟು ದಿನ ಇಟ್ಟು ಅವುಗಳನ್ನ ಕೃಷಿಯಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಒಂದು ಅದ್ಭುತವಾದ ಫಸಲು, ಬೆಳೆಯನ್ನ ನಾವು ಬೆಳಿತೀವಿ. ನನ್ನ ವಿದ್ಯಾರ್ಥಿ ಕೂಡ, ನಾನು ನನ್ನ ಕಾಲೇಜ್ನಲ್ಲಿ ಪಾಠ ಮಾಡ್ಬೇಕಾದ್ರೆ ಯಾವಾಗೂ ಹೇಳಿದೀನಿ ನಾನು, ಪಿರಮಿಡ್ ಎನರ್ಜಿ ಬಗ್ಗೆ ಕೂಡ, ಸಸ್ಯಾಹಾರದ ಬಗ್ಗೆ ಆಗ್ಲಿ ಹೇಳ್ತಿರ್ತೀನಿ. ಪ್ರತಿದಿನ ನಾನು ಧ್ಯಾನ ಮಾಡಿಸ್ಲಾರ್ದೆ ಒಟ್ಟಾರೆ ನಾನು ಕ್ಲಾಸ್ ತಗೊಳ್ಳೋದಿಲ್ಲ. ಯಾವಾಗ ಹೇಳಿದನೋ, ಅವ್ನ್ ಯಾವಾಗ ಕ್ಯಾಚ್ ಮಾಡಿದನೋ ಅವ್ನ್ ಹೇಳ್ತಾನೆ, ಮೇಡಮ್ ನಾನು ಬೀಜಗಳನ್ನ ಪಿರಮಿಡ್ ನಲ್ಲಿ ಇಟ್ಟು ಬೆಳೆದಿದ್ದೀನಿ, ಮತ್ತೆ ನಾನು ಹೊಲಕ್ ಹೋದಾಗೆಲ್ಲ ಧ್ಯಾನ ಮಾಡ್ತೀನಿ, ಆ ಗಿಡಗಳ ಜೊತೆ ಮಾತಾಡಿದೀನಿ, ಸುತ್ತ ಇರೋದಕ್ಕಿಂತ ನಾನು ಹೆಚ್ಚು ಬೆಳೆಯನ್ನ ಬೆಳೆದಿದ್ದೀನಿ ಅಂತ ನನಗೆ ಹೇಳಿದ. ನನಗೆ ಬಹಳ ಖುಷಿ ಆಯ್ತು ಆ ಮಾತು. ಇನ್ನೂ ಒಂದು, ಇಲ್ಲೇ ನಮ್ಗೆ ತುಂಬಾ ಹತ್ತಿರ, ಗಂಗಾವತಿಗೆ ಹತ್ತಿರವಾದ ಒಂದು ಕೊಂಡನಾಯಕನಹಳ್ಳಿಯಲ್ಲಿ, ಅಲ್ಲಿ ಕಡ್ಡಾಯವಾಗಿ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಹಾಗೆ ಆಕ್ಸಿಡೆಂಟ್ ಆಗಿ ಒಂದು ಸಾವನ್ನು ಸಂಭವಿಸ್ತಾ ಇತ್ತು. ಅಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತೇಳಿ. ಯಾವಾಗ ಅಲ್ಲಿ ಕೊಂಡನಾಯಕನಹಳ್ಳಿಯಲ್ಲಿ ನಾಗರಾಜ್ ಸರ್ ಅನ್ನೋರು ಒಂದು ಪಿರಮಿಡ್ ಕಟ್ಟಿದ್ರು, ಆವಾಗಿನಿಂದ ಅಲ್ಲಿ ಆಕ್ಸಿಡೆಂಟ್ಗಳೇ ಇಲ್ಲ. ಅಷ್ಟೇ ಅಲ್ಲದೆ ಇನ್ಯಾವ ಆಕ್ಸಿಡೆಂಟ್ ಇಲ್ಲ, ಸಾವಿಲ್ಲ, ವಂಡರ್ಫುಲ್ ರಿಸಲ್ಟ್. ಹಾಗೆ ಅದ್ರಿಂದ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಈ ಮಹೇಶ್ವರ ಪಿರಮಿಡ್ ಹೋಗೋ ದಾರಿಯಲ್ಲಿ ಅಲ್ಲೆಲ್ಲ ಏನ್ ಮಾಡಿದ್ದಾರೆ, ರೋಡ್ಗಳಲ್ಲೆಲ್ಲ ಪಿರಮಿಡ್ ಗಳನ್ನ ಇಟ್ಟಿದ್ದಾರೆ. ನನಗೆ ನಿನ್ನೆ ಬಹಳ ಖುಷಿ ಆಯ್ತು. ಗೌರಿಬಿದ್ನೂರ್ ತಂಡದವರೆಲ್ಲ ಏನ್ ಮಾಡಿದ್ದಾರೆ, ರಸ್ತೆಗಳಲ್ಲಿ ಪಿರಮಿಡ್ ಇಡೋದಲ್ದೆ ಆ ಪಿರಮಿಡ್ಗಳ ಮೇಲೆಲ್ಲ ಒಳ್ಳೇದು ನೀರನ್ನ ಮಿತವಾಗಿ ಬಳಸಿ, ಪಿರಮಿಡ್ಗಳು ಅಪಘಾತಗಳನ್ನ ತಡೆಯುತ್ತವೆ, ಅದ್ರ ಮೇಲೆ ಬರ್ದಿದ್ದಾರೆ. ಪಿರಮಿಡ್ಗಳ ಮೇಲೆ ಬರೆದು ಆ ಡಿವೈಡರ್ ಅಲ್ಲ, ಕರೆಕ್ಟ್, ಡಿವೈಡರ್, 2 ದಾರಿಗಳ ಮಧ್ಯದಲ್ಲಿ ಏನು ಗಿಡಗಳು ಹಾಕಿರ್ತಾರಲ್ಲ ಅದ್ರ ಮಧ್ಯದಲ್ಲಿ ಪಿರಮಿಡ್ಗಳನ್ನ ಇಟ್ಟಿದ್ದಾರೆ, ಚೆನ್ನಾಗಿ ನೆಟ್ಟಿದ್ದಾರೆ. ಅದರಲ್ಲಿ ಮೇಲೆ ಕಾಡು ಉಳಿಸಿ, ನಾಡು ಉಳಿಸಿ, ಗಿಡ ಬೆಳೆಸಿ, ಹಸಿರು ಉಳಿಸಿ, ಹಸಿರೇ ನಮ್ಮ ಉಸಿರು, ಈ ರೀತಿ ಎಲ್ಲ ಕೊಟೇಶನ್ಸ್ ಹಾಕಿ ನಾನ್ ನಿನ್ನೆ ವಾಟ್ಸಪ್ ನಲ್ಲಿ ನೋಡಿದಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಅದ್ಭುತವಾದ ಶಕ್ತಿಯನ್ನ ಎಲ್ರೂ ಬಳಸ್ಕೋಬೇಕು. ಇದೇನು ವಿದೇಶಿ ಸಂಪ್ರದಾಯ ಅಂತಲ್ಲ, ಇದೊಂದು ಅನ್ಯ ಲೋಕದ ವಾಸಿಗಳು ನಮ್ಗೆ ಕೊಟ್ಟಿರುವಂತಹ ಒಂದು ಮಹಾನ್ ಶಕ್ತಿ. ಆದ್ರಿಂದ ಇಂತಹ ಪಿರಮಿಡ್ ಯುಗದಲ್ಲಿ ನಾವಿರೋದು ನಮ್ಗೆ ಬಹಳ ಸಂತೋಷದ ವಿಷಯ. ಇನ್ನು ಮುಖ್ಯವಾಗಿ ಅದಾದ ನಂತರ ಕರ್ನಾಟಕದಲ್ಲಿ ಬಂದ ಮೊದಲ ಪಿರಮಿಡ್, ನಿಜವಾಗ್ಲೂ ನಮ್ಗೆ ಗೊತ್ತಿರುವಂತದ್ದು, 5,000 ಜನರನ್ನ ಒಂದೇ ಕಡೆ ಕುಳಿತು ಧ್ಯಾನ ಮಾಡಬಹುದಾದಂತಹ ಮೈತ್ರೇಯ ಧ್ಯಾನ, ಕೆಬ್ಬೆದೊಡ್ಡಿ ರೋಡ್ನಲ್ಲಿ ಕನಕಪುರ ರಸ್ತೆಯಲ್ಲಿರುವ ಬೆಂಗಳೂರಿನ ಪಿರಮಿಡ್. ದಯವಿಟ್ಟು ಈ ವೇದಿಕೆಯಲ್ಲಿರುವವರು ಯಾರಾದ್ರೂ ಹೋಗದೆ ಇದ್ರೆ ಒಮ್ಮೆ ಹೋಗಿ ಬನ್ನಿ.
ಅದ್ಭುತವಾದ ಒಂದು ಸ್ಥಳ. ನಮ್ಗೆ ಬೆಂಗಳೂರು ಏನ್ ದೂರ ಅಲ್ಲ. ಅಲ್ಲಿ ಒಂದು ಸಲ ಇದ್ದು ಅದ್ರಲ್ಲಿ ನಾವು ಕಿಂಗ್ ಶಂಬರ್ ನಲ್ಲಿ ಧ್ಯಾನ ಮಾಡ್ಬೇಕು. ನಾನು ಈಗಷ್ಟೇ ಯುಗಾದಿ ಧ್ಯಾನ ಯಜ್ಞ ಇದರಲ್ಲಿ ನಡೆದಿದೆ, ಪೇರಾವರಂನಲ್ಲಿ. ಅದು ವಶಿಷ್ಠ ಗೌತಮಿ ಪಿರಮಿಡ್, 400 ಅಡಿ ಪಿರಮಿಡ್. ಎಂತ ದೊಡ್ಡದು ಗೊತ್ತಾ? ನಾನು ಅದನ್ನ ನೋಡಿ ಬಂದಿದ್ದೇನೆ. ಆಮೇಲೆ ಪಿರಮಿಡ್ ಜೇತವನಂ ಅಂತ ಇದೆ, ಎಲ್ಲಿ ತಿರುಪತಿಗೆ ಹತ್ತಿರ. ಅಲ್ಲಿ ಕ್ರಿಸ್ಟಲ್ಸ್ ಪಿರಮಿಡ್ ಮತ್ತೆ ಎಲ್ಲ ರೂಮ್ ಗಳನ್ನ ಕೂಡ ಪಿರಮಿಡ್ ಆಕಾರದಲ್ಲಿನೇ ಕಟ್ಟಲಾಗಿದೆ. ತುಂಬಾ ಅದ್ಭುತವಾದ ಸ್ಥಳಗಳು. ಪತ್ರಿ ಸರ್ ಹೇಳ್ತಾರೆ, ಎಲ್ಲ ಪಿರಮಿಡ್ ಗಳನ್ನ ಒಂದ್ಸಲ ಸಂದರ್ಶನ ಮಾಡಿ ನೋಡಿ, ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಂತ. ಇಲ್ಲೇ ಹೊಸಪೇಟೆಯಲ್ಲಿ ವಿದ್ಯಾರಣ್ಯ ಪಿರಮಿಡ್ ಇದೆ. ತಮಗೆ ಇನ್ನೊಂದು ಗೊತ್ತಿರುವಂತದ್ದು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಜಗದೀಶ್ ಶೆಟ್ಟರ್ ಅವರು ಒಂದು ಬಾರಿ ನಮ್ಮ ಪಿರಮಿಡ್ ವ್ಯಾಲಿಗೆ ಭೇಟಿ ಕೊಟ್ಟಿದ್ರು. ಆ ಪಿರಮಿಡ್ ವ್ಯಾಲಿಗೆ ಭೇಟಿ ಕೊಟ್ಟು ಕಿಂಗ್ ಶೆಂಬರ್ ನಲ್ಲಿ ಧ್ಯಾನ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ ಅವರಿಗೆ ಪ್ರೇರಣೆ ಆಯ್ತಂತೆ, ಇಂಥದೊಂದು ನಮ್ಮೂರಲ್ಲಿ ಬರ್ಬೇಕಲ್ಲ ಅಂತ. ನಿಮ್ಗೆ ಗೊತ್ತಿರ್ಲಿ, ಹುಬ್ಬಳ್ಳಿಯಲ್ಲಿ 80x80 ಪಿರಮಿಡ್ ಬಂದಿದೆ. ತುಂಬಾ ಅದ್ಭುತ. 2,000 ಜನ ಒಟ್ಟಿಗೆ ಕುಳಿತು ಧ್ಯಾನ ಮಾಡಬಹುದು. ಹೀಗೆ ಒಂದು ನಮಗೆ ಪಿರಮಿಡ್ ಶಕ್ತಿಯನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಅವಕಾಶ ನಮಗಿರುವಂತದ್ದು ತುಂಬಾ ಸಂತೋಷ. ಇದನ್ನ ನಾನ್ ನಿಮಗೆ ಗ್ರೇಟ್ ಪಿರಮಿಡ್ ಹೇಗಿದೆ, ಗೀಜಾ ಪಿರಮಿಡ್ ಅನ್ನೋದನ್ನ ಒಂದು ಕ್ಷಣ ನೋಡೋಣ. ಇದರಲ್ಲಿ ನಾವು ಸಾಕಷ್ಟು ಚೈತನ್ಯ ಪಡಿತೀವಿ. ಇದರಲ್ಲಿ ಇಟ್ಟಿರೋ ನೀರನ್ನ ಬಳಸಿದ್ರೆ, ಕುಡಿಯುತ್ತಿದ್ರೆ ಒಂದು ಅಮೃತಕ್ಕೆ ಸಮಾನ, ದೇಹಕ್ಕೆ ಚೈತನ್ಯ ಸಿಗುತ್ತೆ. ಪಿರಮಿಡ್ ನೀರು ಒಂದು ರೀತಿ ಶಕ್ತಿಯುತ ಟಾನಿಕ್ ನಂತೆ ವರ್ಕ್ ಆಗುತ್ತೆ. ಇನ್ನು ಪಿರಮಿಡ್ ಗಳನ್ನ ಆಸ್ಪತ್ರೆಗಳಲ್ಲಿ ಕೂಡ ಬಳಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂತದೇ ಆಸ್ಪತ್ರೆಗಳು ಬರ್ಲಿ ಅಂತ ಆಶಿಸೋಣ. ಆಮೇಲೆ ಜೈಲಿನಲ್ಲಿ ನಿಮ್ಗೆ ಗೊತ್ತಿರ್ಲಿ, ಬಳ್ಳಾರಿಯಲ್ಲಿ ಧ್ಯಾನವನ್ನ ಹೇಳ್ಕೊಟ್ಟಿದ್ದಾರೆ ಜೈಲಿನ ಎಲ್ಲ ಕೈದಿಗಳಿಗೆ. ಕೊನೆಗೆ ಕೈದಿಗಳೇ ಎಲ್ರು ಕೂತು ಅದ್ಭುತವಾದ ಒಂದು 22x22 ಪಿರಮಿಡ್ ಗಳನ್ನ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇಂಥದ್ದು ವಾರಂಗಲ್ ನಲ್ಲಿ, ಸಿಕಿಂದ್ರಾಬಾದ್ ನಲ್ಲಿ ಕೂಡ ಹಾಗಿದಾವೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ ನಲ್ಲಿ ಆಗಿರುವಂತ ಪಿರಮಿಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ನಮಗೆ ಕಿಡ್ನಿ ಸ್ಟೋನು, ಬೆನ್ನು ಏನೇ ಆಗಿರ್ಲಿ, ಅದು ಎಂತ ಸರ್ವರೋಗ ನಿವಾರಣೆ ಅಷ್ಟೇ. ಆ ಎನರ್ಜಿನ ಬಳಸ್ಕೋಬಹುದು. ಇನ್ನು ಶಿಕ್ಷಣದಲ್ಲಿ ಅಂದ್ರೆ ಸ್ಕೂಲು, ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಪಿರಮಿಡ್ಗಳು ಸುಮಾರು ಬಂದಿದಾವೆ. ಆಂಧ್ರ, ಕರ್ನಾಟಕ ಅಂತಲ್ಲ, ಪ್ರಪಂಚದಾದ್ಯಂತ. ಆದ್ರಿಂದ ನಾವಿಲ್ಲಿ ಯಾಕೆ ಅಂದ್ರೆ ಏಕಾಗ್ರತೆ, ನೆನಪಿನ ಶಕ್ತಿ, ಆನಂದ, ಅವರ ವ್ಯಕ್ತಿತ್ವದಲ್ಲಿ ಒಂದು ಅದ್ಭುತ ಬದಲಾವಣೆ. ಆದ್ರಿಂದ ಪ್ರತಿ ಕ್ಲಾಸ್ ರೂಮ್ ಗಳನ್ನ ನಾನ್ ನಿಮ್ಗೆ ಹೇಳಿದೆ, ಕರ್ನಾಟಕದಲ್ಲಿ ಪಾರಂಗ ಶಾಲೆ ಅಂತ ಇದೆ. ಆಗ್ಲೇ ಹೇಳಿದೆ ನಿಮ್ಗೆ, ಹುಬ್ಬಳ್ಳಿಯಲ್ಲಿ 1 ಕೋಟಿ ಸರ್ಕಾರದ ವೆಚ್ಚದಲ್ಲಿ ನಿರ್ಮಾಣ ಆಯ್ತು. ಹೀಗೆ ಪ್ರತಿ ಶಾಲೆಗಳು, ಕಾಲೇಜುಗಳು, ಎಲ್ಲ ದೇವಾಲಯಗಳು ಧ್ಯಾನಾಲಯಗಳಾಗ್ಬೇಕು ಅಂತಾರೆ ಪತ್ರಿ ಸರ್. ನೋಡ್ರಿ, ಎಷ್ಟು ಎಲ್ಲ ದೇವಾಲಯಗಳು ಧ್ಯಾನಾಲಯಗಳಾಗ್ಬೇಕು. ಅವು ಮತ್ತೆ ಪಿರಮಿಡ್ಗಳೇ ಆದ್ರೆ ಇನ್ನೂ ಅಂತೂ ಅದ್ಭುತವೇ ಅದ್ಭುತ. ಇನ್ನು ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ನಾವು ಪಿರಮಿಡ್ಗಳು ಬಳಸೋದಾದ್ರೆ ಅದು 3 ಪಟ್ಟು ಅಧಿಕ ಶಕ್ತಿ, ಕಾಯಿಲೆಗಳನ್ನ ಬೇಗ ಗುಣಪಡಿಸ್ತದೆ. ನಾವನ್ನ ಏನಂತೀವಿ ಅಂದ್ರೆ ಕ್ಯಾಟಲಿಸ್ಟ್ಗಳ ತರ. ನಾವು ಸಂಸಾರದಲ್ಲೇ ನಿರ್ವಾಣ ಸಾಧಿಸ್ಬೇಕಾಗಿರೋದ್ರಿಂದ ಕಾಡಿಗೆ ಹೋಗಂಗಿಲ್ಲ, ಹಿಮಾಲಯಕ್ಕೆ ಹೋಗಂಗಿಲ್ಲ. ಸರಿ, ಪಿರಮಿಡ್ಗಳಿರೋದ್ರಿಂದ ಎನರ್ಜಿ ಹೆಚ್ಚಾಗೋದ್ರಿಂದ ಬೇಗ ಆಲೋಚನಾ ರಹಿತ ಸ್ಥಿತಿಯನ್ನು ಹೊಂದುತ್ತೀವಿ. ನಾವು ಸುಮ್ನೆ ಕೂತು 1 ಅವರ್ ಧ್ಯಾನ ಮಾಡೋದು ಅಷ್ಟೇ. ಪಿರಮಿಡ್ ನಲ್ಲಿ 20 ನಿಮಿಷ ಧ್ಯಾನ ಮಾಡೋದು ಅಂದ್ರೆ 3 ಪಟ್ಟು ಅಧಿಕ ಶಕ್ತಿ ಸಿಗುತ್ತೆ. ಇದರಿಂದ ನಮಗೆ ಸಾಮೂಹಿಕ ಧ್ಯಾನದಲ್ಲಿ ಶಕ್ತಿ ಇದೆ, ಪಿರಮಿಡ್ ಧ್ಯಾನದಲ್ಲಿ, ಪ್ರಕೃತಿ ಧ್ಯಾನದಲ್ಲೂ ಇದೆ. ಪಿರಮಿಡ್ ಶಕ್ತಿಗಳನ್ನ ಇನ್ನೂ ಅದ್ಭುತವಾಗಿ ನಾವು ಬಳಸ್ಕೊಳ್ಬಹುದು. ಮತ್ತೆ ನೆಗೆಟಿವ್ ಥಾಟ್ಸ್ ತುಂಬಾ ಕಡಿಮೆ ಆಗುತ್ತೆ, ಹೆಚ್ಚು ಬೇಗ ಧ್ಯಾನ ಸ್ಥಿತಿಯನ್ನು ಹೊಂದಬಹುದು. ಆಮೇಲೆ ಇದನ್ನ ನಾವು ಪಿರಮಿಡ್ ಗಳನ್ನ ಪ್ರಿಸರ್ವೇಟಿವ್ ಆಗಿ ಕೂಡ ಬಳಸ್ತಾ ಇದೀವಿ. ಅದೇ ಹೇಳಿದ್ವಲ್ಲ, ಹಣ್ಣು ತರಕಾರಿಗಳನ್ನ ಕೂಡ ನಾವು ಇದರಲ್ಲಿ ಇಡೋದ್ರಿಂದ ನಮ್ಗೆ ತುಂಬಾ ಒಂದು ಅದ್ಭುತವಾದ ಲಾಭವನ್ನ ನಾವು ಪಡಿತಾ ಇದೀವಿ. ಆಮೇಲೆ ನಾನು ಇದನ್ನ ಇನ್ನೊಂದಂದ್ರೆ, ನಮ್ಮ ಪಿರಮಿಡ್ ಮಾಸ್ಟರ್ ಗಳೆಲ್ಲ ಸೈಂಟಿಸ್ಟ್ಗಳು ಅಂತ ಆಗ್ಲೇ ಹೇಳಿದೆ. ಸುಮಾರು ಜನ ಪ್ರಾಣಿಗಳ ಮೇಲೆ ಮತ್ತು ಸಸ್ಯಗಳ ಮೇಲೆ ಕೂಡ ಪ್ರಯೋಗ ಮಾಡ್ತಾ ಇದೀವಿ. ಈಗ ಒಣಗಿದ ಗಿಡದಲ್ಲಿ ನಾವ್ ಹೇಳಿದ್ವಿ, ನೀವು ಹೋಗಿ ಒಣಗಿದ ಗಿಡ ಅದು ಏನೋ ಕಾರಣಾಂತರಗಳಿಂದ ಒಣಗ್ತಾ ಇದೆ ಅಂತ ಸುಮ್ನೆ ಆ ಗಿಡದಲ್ಲಿ ಯಾವ್ದೋ ಒಂದು ಭಾಗದಲ್ಲಿ ಒಂದು ಪಿರಮಿಡ್ ಇದೆ, ಖಂಡಿತ ನೀವು 1-2 ದಿನದಲ್ಲಿ ಫಲಿತಾಂಶವನ್ನ ತಗೊಳ್ತೀರಿ. ಅಂದ್ರೆ ಆ ಗಿಡ ಚಿಗುರುವಂತ ಒಂದು ಇದು ಬಂದಿದೆ. ಇದನ್ನ ಎಲ್ರು ಪರೀಕ್ಷೆ ಕೂಡ ಮಾಡಿದ್ದಾರೆ 1-2 ಪಕ್ಕದಲ್ಲಿ ಇದ್ದಾಗ. ನಾನು ಪ್ರಾಣಿಗಳಲ್ಲಿ ಹೇಳ್ತೀನಿ ನಿಮ್ಗೆ, ನಮ್ಮ ಮನೆ ಬೆಕ್ಕಿಗೆ ಹುಷಾರಿರ್ಲಿಲ್ಲ. ನಾನೇನ್ ಮಾಡ್ಲಿಲ್ಲ, ಅದ್ರ ಮೇಲೆ ಪಿರಮಿಡ್ ಇಟ್ಟೆ. ಆಲ್ರೆಡಿ ಪಿರಮಿಡ್ ಎನರ್ಜಿ ಮನೆ ತುಂಬಾ ಇದೆ, ಇನ್ನೂ ಎನರ್ಜಿ ಆಗ್ಲಿ ಅಂತ. ಸ್ವಲ್ಪ ಹೊತ್ತಿನಲ್ಲಿನೇ ಅದು ಚೇತರಿಸ್ಕೊಂಡಿತ್ತು. ಈ ಪ್ರಯೋಗನ ನಾನು ಒಂದು ಬಾರಿ ಲಕ್ಷ್ಮಣ್ ಸರ್ ಅಂತೇಳಿ ಕಡತಲ್ನ ಪಿರಮಿಡ್ ಅನ್ನ ನಿರ್ಮಾಣ ಮಾಡಿದವರು ಒಂದ್ಸಲ ನನಗೆ ಹೇಳ್ತಾ ಇದ್ರು. ಬಹಳ ನನ್ಗೆ ಖುಷಿ ಆಯ್ತು. ಏನು ಅಂದ್ರೆ, ಇಸ್ರೋನ ಒಬ್ಬ ಸೈಂಟಿಸ್ಟ್ ಅವ್ರ ಮನೆಯಲ್ಲಿ ಒಂದು ಸ್ಟಾರ್ ಆಮೆ ಅಂತ ಇತ್ತು. ಸ್ಟಾರ್ ಆಮೆ, ಅದಕ್ಕೆ ತುಂಬಾ ಕಾಯಿಲೆ ಬಂದು ಎಲ್ಲ ಡಾಕ್ಟರ್ಗೆ ತೋರಿಸಿದಾಗ ಕೂಡ ಆಯ್ತು, ಅದು ಲಕ್ಷಾಂತರ ರೂಪಾಯಿ. ಅದು ಆ ಸ್ಟಾರ್ ಆಮೆಯ ಬೆಲೆ ಸುಮಾರು ತುಂಬಾ ಬೆಲೆಯುಳ್ಳಂತದ್ದು. ಅದು ಕಾಯಿಲೆಗೆ ಒಳಗಾದಾಗ ಯಾರಿಗೆ ಇಸ್ರೋ ಸೈಂಟಿಸ್ಟ್ ಗೆ ತುಂಬಾ ನೋವಾಗಿ
ನಮ್ಮ ಪಿರಮಿಡ್ ಮಾಸ್ಟರ್ಗೆ ಅವರು ಫೋನ್ ಮಾಡಿದ್ರಂತೆ. ನಾವ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಮ್ಮ ಆಮೆಗೆ ಹುಷಾರಿಲ್ಲ ಅಂದ್ರೆ ದಯವಿಟ್ಟು ಸರ್ ನೀವು ಒಂದು ಪಿರಮಿಡ್ ಕೊಟ್ಟಿದ್ವಿಲ್ಲ ಅದ್ರ ಮೇಲೆ ಇಡಿ ಅಂತ. ವಂಡರ್ಫುಲ್ ರಿಸಲ್ಟ್. ಆ ಆಮೆ ಮೇಲೆ ಪಿರಮಿಡ್ ಇಟ್ಟಾಗ ಅದಕ್ಕೆ ಸ್ವಲ್ಪ ಸಮಯದಲ್ಲಿ ಅದು ಚೇತರಿಸಿಕೊಂಡಿತ್ತು. ಕೆಲವರು ಒಂದು ಪಕ್ಷಿ ಮೇಲೆ ಪ್ರಯೋಗ ಮಾಡಿದ್ನ ನಾನು ನೋಡಿದೆ ಅದನ್ನ. ಆಮೇಲೆ ಗೋಶಾಲೆಗಳನ್ನ ಪಿರಮಿಡ್ ಆಕಾರದಲ್ಲಿ ನಾವು ವಿಕಾರಾಬಾದ್ ನಲ್ಲಿ ಕಟ್ಟಿದ್ದಾರೆ, ಜೇತವನಂ ನಲ್ಲಿ ಕಟ್ಟಿದ್ದಾರೆ. ಪಿರಮಿಡ್ ಆಕಾರದಲ್ಲಿನೇ ಗೋಶಾಲೆಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಕೂಡ ಚಿತ್ತೂರು ಆ ಕಡೆ ಎಲ್ಲ ಮಾಡಿದ್ದಾರೆ. ಈಗ ಮೊನ್ನೆ ಅಷ್ಟೇ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ಕೂಡ ಈ ರೀತಿ ಮಾಡೋದ್ರಿಂದ ಕೂಡ ನಾವು ತುಂಬಾ ಲಾಭಗಳನ್ನ ಪಿರಮಿಡ್ ಶಕ್ತಿನ ತಗೊಳ್ತಿದ್ವಿ. ಅದರಲ್ಲಿ ನಿಮಗೆ ಗೊತ್ತಿರಬಹುದು, ಪಾಲ್ ಬ್ರಂಟನ್ ಅಂತೂ ತನ್ನ ಕೃತಿಯಲ್ಲಿ ಹೇಳ್ತಾನೆ, ನಾನು ಪಿರಮಿಡ್ ನಲ್ಲಿ ಇದ್ದಾಗ ನಾನು ದೇಹಾತೀತ ಅನುಭವಗಳನ್ನ ಅನುಭವಿಸಿದೆ, ಮತ್ತೆ ಆಸ್ಟ್ರಲ್ ಸರ್ಜರಿ ಆಯ್ತು, ಹೈಯರ್ ಡೈಮೆನ್ಷನ್ ಗೆ ಹೋಗೋಕೆ ನನಗೆ ಅನುಕೂಲ ಆಯ್ತು ಅಂತೇಳಿ. ವಂಡರ್ಫುಲ್. ಇನ್ನೂ ಒಂದು ಹೇಳ್ಬೇಕಂದ್ರೆ ನಮ್ಮ ಪಿರಮಿಡ್ ನಲ್ಲಿ ಅದ ಒಂದು ಉದಾಹರಣೆ ಹೇಳ್ತೀನಿ ತಮಗೆ. ಒಂದು ಆಸ್ಟ್ರಲ್ ಸರ್ಜರಿ ಈ ಪದ ನನಗೆ ತುಂಬಾ ಹೊಸದು. ನಾನು ಯಾಕಂದ್ರೆ ನಂದು ಲಾಜಿಕ್ ಮೈಂಡ್, ಸಾಮಾನ್ಯವಾಗಿ ಎಲ್ರು ಹಾಗೆ ಇರ್ತೀವಿ ನಾವು. ಸರ್ಜರಿನಾ ಅದ್ ಹೇಗೆ ಅಂತ ನನಗೆ ಒಂದು ಪ್ರಶ್ನೆ ಯಾವಾಗ್ಲೂ. ಸರ್ಜರಿ ಆಗುತ್ತಾ ಅಂತೇಳಿ. ನಿಜವಾಗ್ಲು ಒಬ್ರು ಶ್ವೇತಾ ಅಂತೇಳಿ, ಅವಳಿಗೆ ತುಂಬಾ ಕಿವಿ ನೋವು. ನಾವು ಪ್ರತಿದಿನ ಸಾಯಂಕಾಲ 6ರಿಂದ 7ಕ್ಕೆ ಧ್ಯಾನ ಮಾಡುವಂತದ್ದು. ಅವಳಿಗೆ ಕಿವಿ ನೋವು ಆಗಿರೋದ್ರಿಂದ ಅವಳಿಗೆ ಆಸ್ಪತ್ರೆಗೆ ಹೋಗಕ್ ಇಷ್ಟ ಇಲ್ಲ. ಯಾಕಂದ್ರೆ ನಾವು ನೋ ಮೆಡಿಸಿನ್ ನೋ ಡಾಕ್ಟರ್ ನಲ್ಲಿ ಇರ್ತೀವಲ್ಲ, ಮನ್ಸ್ ಆಗೋದಿಲ್ಲ. ಆದ್ರೆ ಅವ್ರ ಗಂಡ ತುಂಬಾ ಒತ್ತಾಯ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋದಾಗ ಡಾಕ್ಟರ್ ಮೆಡಿಸಿನ್ ಕೊಟ್ರು. ಅವಳು ಮೆಡಿಸಿನ್ ತಗೊಂಡಿದ್ದಾಳೆ, ಆದ್ರೆ ಹಾಕೊಂಡಿಲ್ಲ, ಅದನ್ನ ಇಷ್ಟ ಆಗಿಲ್ಲ ಅವಳಿಗೆ. ಆದ್ರೆ ನೋವು ತಡ್ಕೊಳಕ್ ಆಗ್ಲಾರ್ದೆ, ಊಟ ಮಾಡಕ್ ಆಗ್ಲಾರ್ದ ಪರಿಸ್ಥಿತಿ ಇದೆಲ್ಲ. ಜಸ್ಟ್ 2 ಡ್ರಾಪ್ ಹಾಕೋತಿದ್ಲು ಅಷ್ಟೇ. 1-2 ದಿನ ಹಾಕೊಂಡ್ಲಂತೆ, ಆದ್ರೂ ಏನಿಲ್ಲ ಅಂದ್ಲು. ಒಂದಿನ ಕೂತಿದೀವಿ ಸಾಮೂಹಿಕ ಧ್ಯಾನಕ್ಕೆ, ಅವಳು ಹೇಳ್ತಾಳೆ, ಕಣ್ ಮುಚ್ಕೊಂಡ್ ಕೂತಿದೀವಿ, ಸರ್ಜರಿ ತರ ಮೇಡಮ್, ನನಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ಅವಳು ಬಾಯಿ ತೆಗ್ದಿಲ್ಲ, ಕಣ್ ತೆಗ್ದಿಲ್ಲ. ಯಾರೋ ಬಂದಿದ್ದಾರೆ, ಏನೋ ಮಾಡ್ತಾ ಇದಾರೆ, ನನಗೆ ಏನೋ ಆಗ್ತಾ ಇದೆ, ಕಿವಿಯಲ್ಲೆಲ್ಲ ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದಂಗೆ ಏನೆಲ್ಲ ನೋವು ಆಗ್ತಾ ಇದೆ, ಆದ್ರೆ ನನ್ಗೆ ಕಣ್ ತೆಗಿಯಕ್ ಆಗ್ತಾ ಇಲ್ಲ. ಕೊನೆಗೆ ನೋಡ್ತೀವಿ 7 ಗಂಟೆಗೆ ಧ್ಯಾನ ಮುಗಿದಾಗ ಅದು ಏನೆಲ್ಲ ಇಲ್ಲೆಲ್ಲ ಸೋರಿತ್ತು. ಜಸ್ಟ್ ಹಿಂಗ್ ಒರ್ಸ್ಕೊಂಡ್ಲು. ಅವತ್ತಿನಿಂದ ಅವಳಿಗೆ ನೋವೇ ಇಲ್ಲ. ಏನಾಯ್ತು ಮೇಡಮ್ ಇದು? ಅವಳು ಅನಕ್ಷರಸ್ಥಳು, ತಮ್ಗೆ ಗೊತ್ತಿರ್ಲಿ, ಅವಳಿಗೆ ಒಂದ್ ಅಕ್ಷರ ಓದಕ್ ಬರೋದಿಲ್ಲ, ಬರೆಯೋಕ್ ಬರೋದಿಲ್ಲ. ಇದಕ್ಕೆ ನಾನಂದೆ, ಇದನ್ನ ಆಸ್ಟ್ರಲ್ ಸರ್ಜರಿ ಅಂತಾರೆ. ನೀವು ಧ್ಯಾನ ಕೂತಿದಾಗ ಇಲ್ಲಿ ಸರ್ಜರಿ ಕೂಡ ಆಗಿದೆ. ಅಂದ್ರೆ ಪಿರಮಿಡ್ ನಲ್ಲಿ ಎಂತೆಂತ ಅದ್ಭುತಗಳು ಆಗ್ತವೆ ಅನ್ನೋದು ತಮ್ಮ ಗಮನಕ್ಕೆ ಇರ್ಲಿ ಅಂತ. ಆರೋಗ್ಯ ವೃದ್ಧಿ, ಆಯುಷ್ಯ ವೃದ್ಧಿ, ಮತ್ತೆ ಇನ್ನು ಸುಮಾರು ಜನ ರಾಜಕೀಯ ನಾಯಕರು, ನಾನು ಆಗ್ಲೇ ಜಗದೀಶ್ ಶೆಟ್ಟರ್ ಹೇಳಿದೆ ಕರ್ನಾಟಕದಲ್ಲಿ ಬಂದ್ರೆ, ಅದೇ ರೀತಿ ಸುಮಾರು ಆಂಧ್ರದಲ್ಲಿ ಕೂಡ ಸುಮಾರು ಜನ ಶಾಸಕರು. ಈಗ ನಮ್ಮ ಹತ್ರ ಒಬ್ರು ರಾಜೀವ್ ಕುಡುಚಿ ಅಂತ ಇದ್ದಾರೆ ಶಾಸಕರು ಕರ್ನಾಟಕದಲ್ಲಿ. ಅವರು ಕೂಡ ಒಂದು ಪಿರಮಿಡ್ ಅನ್ನ ಕಟ್ಟಿದ್ದಾರೆ ಬೆಳಗಾವ್ ಅಥಣಿ ಹತ್ರ. ಹಾಗೆ ತಿರುಪತಿ ಶಾಸಕರು ಕೂಡ ಸಂಜೀವ್ನಿ ಪಿರಮಿಡ್ ಅಂತ ಕಟ್ಟಿದ್ದಾರೆ, ಚೀವರೆಡ್ಡಿ ಭಾಸ್ಕರ್ ರಾವ್ ಅಂತೇಳಿ. ಹಾಗೆ ಸುಮಾರು ಜನರು ಇದರಲ್ಲಿ ಕಟ್ಟಿದ್ದಾರೆ. ಯಾಕೆ ಅಂದ್ರೆ ಇನ್ನೊಂದು, ನಾವು ಪಿರಮಿಡ್ ನಲ್ಲಿ ಆಗ್ಲೇ ಹೇಳಿದ್ನಲ್ಲ, ಇದು ಇಟ್ಟಿರೋ ಬೀಜಗಳನ್ನ ಬಿತ್ತಿದ್ರೆ ನಾವು ಹೆಚ್ಚು ಬೆಳೆ ಬೆಳಿತೀವಿ ಅಂತ. ಮತ್ತು ಅದಕ್ಕೆ ಇನ್ನೂ ಒಂದು ಅಂದ್ರೆ, ಪೆಸ್ಟಿಸೈಡ್ ಬಳಸೋ ಅವಶ್ಯಕತೆ ಇಲ್ಲ, ಗೊಬ್ಬರಗಳು ಕೆಮಿಕಲ್ ಗಳನ್ನ ಬಳಸಲಾರದೆ ಅಂದ್ರೆ ಕಾಳುಗಳಿಗೆ ಅಷ್ಟು ಶಕ್ತಿ ಬಂದಿರುತ್ತೆ ಅಂತ. ಆ ಕಾರಣಕ್ಕೆ ನಾವು ಕೃಷಿಯಲ್ಲಿ ಬಳಸ್ಬೋದು, ಆರೋಗ್ಯ ಇಲಾಖೆಯಲ್ಲಿ, ಆಸ್ಪತ್ರೆಗಳಲ್ಲಿ ಬಳಸ್ಬೋದು, ಶಿಕ್ಷಣಿಕ ಸಂಸ್ಥೆಗಳಲ್ಲಿ ಬಳಸ್ಬೋದು, ಸಾರಿಗೆ ಇಲಾಖೆಯಲ್ಲಿ ನಾವು ರಸ್ತೆಗಳಲ್ಲಿ ಬಳಸ್ಬೋದು, ಹೀಗೆ ಮತ್ತು ಆಧ್ಯಾತ್ಮಿಕಕ್ಕೂ ಬಳಸ್ಬೋದು. ಎಲ್ಲ ಕ್ಷೇತ್ರಗಳಲ್ಲಿ ಇದನ್ನ ಬಳಸ್ಬೋದು. ಮನೆಗಳನ್ನ ಕೂಡ ಸುಮಾರು ಜನ ಮನೆಗಳನ್ನೇ ಪಿರಮಿಡ್ ಶೇಪ್ ನಲ್ಲಿ ಕೂಡ ಕಟ್ಕೊಂಡಿದ್ದಾರೆ. ನಮ್ಮ ಮನೆಗಳ ಮೇಲೆ ಪಿರಮಿಡ್, ಧ್ಯಾನಕ್ಕಾಗಿ ಪಿರಮಿಡ್ ಬೇರೆ, ಇಡೀ ಮನೆಯನ್ನೇ ಪಿರಮಿಡ್ ಆಕಾರದಲ್ಲಿ ಕಟ್ಸಿದ್ದುಂಟು. ಹೀಗೆ ನಾವು, ಆಮೇಲೆ ತಮಗೆ ಗೊತ್ತಿರಬಹುದು, ನಮ್ಮ ಏನು ಪಿರಮಿಡ್ ಇದೆಯಲ್ಲ ಬೆಂಗಳೂರಿನಲ್ಲಿ ಕಟ್ಟಿರುವಂತ ಪಿರಮಿಡ್, ಅದನ್ನ 97ರಲ್ಲಿ ಧ್ಯಾನಕ್ಕಾಗಿ ನಿರ್ಮಾಣವಾದದ್ದು. ಇದು ಶ್ರೇಯಾನ್ಸ್ ದಾಗಾ ಅವರ ಒಂದು ನೇತೃತ್ವದಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತೇಳಿ. ಅದು ಏನ್ ಗೊತ್ತಾ ನಿಮಗೆ, ಒಂದು 2010ರಲ್ಲಿ ಬೆಂಗಳೂರಿನಲ್ಲಿ ಒಂದು ಸಮೀಕ್ಷೆ ಆಗುತ್ತೆ. ಟೈಮ್ಸ್ ಆಫ್ ಇಂಡಿಯಾ ಒಂದು ಸಮೀಕ್ಷೆಯಲ್ಲಿ 7 ವಂಡರ್ಸ್ ಆಫ್ ಬ್ಯಾಂಗ್ಳೂರ್ನಲ್ಲಿ ಪ್ರಥಮ ಸ್ಥಾನ ಪಡೆದದ್ದೇ ಆ ಪಿರಮಿಡ್, ಮೈತ್ರೇಯ ಪಿರಮಿಡ್. ಅಂದ್ರೆ ನೋಡಿ, ಆ ಒಂದು ಎನರ್ಜಿ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ಪಿರಮಿಡ್ ಎನರ್ಜಿ ಅನ್ನೋದು. ಆದ್ರಿಂದ ಇಲ್ಲಿ ವಸತಿ ಇದೆ, ಡಾರ್ಮಿಟರಿ ಇದೆ, ಇರೋದಕ್ಕೆ ವ್ಯವಸ್ಥೆ ಇರುತ್ತೆ. ಸುಮಾರು ಜನ ಕಾಯಿಲೆ ಉಲ್ಬಣ ಸ್ಥಿತಿಯಲ್ಲಿ ಇರ್ತದಲ್ಲ, ಈಗ ಕ್ಯಾನ್ಸರ್ ಪೇಷಂಟ್ಗಳಂತವ್ರು, ಅಥವಾ ಬೇರೆ ಯಾವುದೇ ಕಾಯಿಲೆ ಇದ್ದವರು, ನೀವು ಒಂದಷ್ಟು ದಿನ ಪಿರಮಿಡ್ ನಲ್ಲೇ ಇದ್ದು ಅಲ್ಲೇ ಧ್ಯಾನ ಮಾಡ್ಕೊಂಡಿರಿ ಅಂತಾರೆ. ಅಲ್ಲಿ ತೆಗೆದುಕೊಳ್ಳೋ ನೀರು, ಗಾಳಿ ಪ್ರತಿಯೊಂದು ಹೆಚ್ಚು ಹೈ ಎನರ್ಜೆಟಿಕ್ ಆಗಿರೋದ್ರಿಂದ ಬೇಗ ಗುಣಮುಖರಾಗ್ತಾರೆ. ಸುಮಾರು ಜನ ಆ ರೀತಿ ಅಲ್ಲಿ ಡಾರ್ಮಿಟರಿ ಇದ್ದು 1 ವಾರ ಇದ್ದು ಗುಣಮುಖರಾಗಿ ಹೊರಗೆ ಬಂದವರು ಇದ್ದಾರೆ. ಯಾಕಂದ್ರೆ ಈಗ ನೋಡಿ, ಪೇಷಂಟ್ ತೀವ್ರ ಅನಾರೋಗ್ಯಕ್ಕಿದ್ದಾಗ, ನಮ್ಗೆ ಇನ್ನು 5 ನಿಮಿಷ ಸಮಯ ಇದೆ, ಸರಿ, ಹಾಗಾದ್ರೆ ಅವ್ರಿಗೆ ಏನಾಗುತ್ತೆ, ತೀವ್ರ ಅನಾರೋಗ್ಯ ಇದ್ದಾಗ ICU ನಲ್ಲಿ ಇರ್ತೀವಲ್ಲ, ಆ ರೀತಿ ನಾವು ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲೇ ಇದ್ದು ಧ್ಯಾನ ಸಾಧನೆ ಮಾಡಿದ್ರೆ ನಾವು ಇನ್ನು ಬೇಗ ಗುಣಮುಖರಾಗ್ತೀವಿ. ಅದೇ ರೀತಿ 18x18 ಸೈಜಿನ
18 ಪಿರಮಿಡ್ಗಳನ್ನ ಓಂಕಾರೇಶ್ವರ ಪಿರಮಿಡ್ ಅಂತ ಕಟ್ಟಲಾಗಿದೆ. ನಾವು ಕಡತಲಿಗೆ ಹೋಗೋ ದಾರಿಯಲ್ಲಿ ನಾವು ನೋಡ್ತೀವಿ ಇದನ್ನ ಶ್ರೀಶೈಲ ಇದರಲ್ಲಿ. ಅದ್ರಿಂದ ಪ್ರತಿ ಹಂತದಲ್ಲಿ ಎಲ್ಲಾ ಕಡೆ ಪಿರಮಿಡ್ಗಳ ನಿರ್ಮಾಣ ಅದ್ಭುತವಾಗಿ ಜರುಗ್ತಾ ಇದೆ. ಅದೇ ನಮ್ಮ ಗುರುಗಳ ಆಶಯ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಅಂತಹ ಪಿರಮಿಡ್ ಯುಗದಲ್ಲಿ ನಾವಿದೀವಿ. ತುಂಬಾ ಸಂತೋಷ ಅನ್ಸುತ್ತೆ. ಇನ್ನು ಯಾವ್ಯಾವ ದೇಶಗಳಲ್ಲಿ ಇದೆ ಅಂತ ಒಂದ್ಸಲ ನೋಡೋದಾದ್ರೆ USA, ಕೆನಡಾ, ಚಿಲಿ, ಇಂಗ್ಲೆಂಡ್, ಸ್ಪೇನ್, ಫ್ರಾನ್ಸ್, ಬೆಲ್ಜಿಯಂ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ವಿಯೆಟ್ನಾಂ, ದಕ್ಷಿಣ ಕೊರಿಯಾ, ಕುವೈತ್, ಸ್ವಿಟ್ಜರ್ಲ್ಯಾಂಡ್, ಮಲೇಷಿಯಾ, ಕಾಂಬೋಡಿಯಾ, ನೇಪಾಳ್, ಮಾರಿಷಸ್, ದಕ್ಷಿಣ ಆಫ್ರಿಕಾ, ಇಟಲಿ, ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಕೂಡ ಇವು ನಿರ್ಮಾಣ ಆಗ್ತಾ ಇದಾವೆ. ಇದು ಆಕ್ಚುಲಿ ಇದಕ್ಕಿಂತ ಹೆಚ್ಚು ಹೇಳ್ಬೇಕಂದ್ರೆ ಆಸ್ಟ್ರಲ್ ಪಿರಮಿಡ್ಗಳು ಕೂಡ ಸಾಕಷ್ಟು ಇದಾವೆ. ತುಂಬಾ ಪಿರಮಿಡ್ಗಳು. ಆದ್ರಿಂದ ಆ ಪಿರಮಿಡ್ ಎನರ್ಜಿಯನ್ನ ಕೂಡ ನಾವು ಇನ್ನೂ ಹೆಚ್ಚು ಬಳಸ್ಕೋಬೇಕು. ಇದ್ರ ಬಗ್ಗೆ ಪ್ರಯೋಗದಲ್ಲಿ ನಾವು ರಷ್ಯಾದಲ್ಲಿ ಹೇಳೋದಾದ್ರೆ ಅವರು ಏನ್ ಮಾಡಿದ್ರಂತೆ, ಜೈಲಿನ ಕೈದಿಗಳಿಗೆ ಕೊಡುವಾಗ, ಆಹಾರವನ್ನ ಕೊಡುವಾಗ 2 ಭಾಗಗಳಾಗಿ ಮಾಡಿ ಏನ್ ಮಾಡಿದ್ರು, ಉಪ್ಪು ಮತ್ತು ಮೆಣಸನ್ನ ಇದು ಪಿರಮಿಡ್ ನಲ್ಲಿ ಇಟ್ಟಿರುವ ಉಪ್ಪು ಮತ್ತು ಮೆಣಸನ್ನ ಕೆಲವು ಕೈದಿಗಳಿಗೆ ಕೊಟ್ಟಾಗ ಅವರ ಮನೋಭಾವದಲ್ಲಿ ಸಾಕಷ್ಟು ಬದಲಾವಣೆಗಳಾದ್ವಂತೆ. ಅದನ್ನ ಅವರು ಪ್ರಯೋಗ ಮಾಡಿ ನೋಡ್ರಿ, ಅದಕ್ಕೆ ನಾವು ಸೈಂಟಿಸ್ಟ್ಗಳನ್ನೋದು ಪ್ರಯೋಗ ಮಾಡಿ ಕಂಡುಕೊಂಡ ಸತ್ಯವನ್ನ ದಾಖಲಿಸಿದ್ದಾರೆ. ಆದ್ರಿಂದ ಇಲ್ಲಿ ಮತ್ತೆ ತೈಲ ಕಂಪನಿಗಳು, ನಾವು ಏನಂತೀವಲ್ಲ, ಅಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಮಾಡುವ ತೈಲ ಕಂಪನಿಗಳ ಮೇಲೆ ಬಳಸಿದಾಗ ಆ ತೈಲದ ಗಡಸುತನ 30% ಕಡಿಮೆ ಆಗಿತ್ತಂತೆ ಪಿರಮಿಡ್ಗಳು ಬಳಸಿದ್ದು. ಅದು ಏನಾಗುತ್ತೆ ಅಂದ್ರೆ ನಮ್ಮ DNA ದಲ್ಲಿಯೇ ಬದಲಾವಣೆ ತರುತ್ತೆ ನಾವು ಪಿರಮಿಡ್ ಆಹಾರ, ಪಿರಮಿಡ್ ನೀರು ಬಳಸೋದ್ರಿಂದ. ಆದ್ರಿಂದ ಸುಮಾರು ಇದು ಪ್ರಯೋಗಗಳನ್ನ ಮಾಡಿದ್ದಾರೆ. ಮಾಸ್ಕೋ ಅಕಾಡೆಮಿಯಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅದರಿಂದ ಪಿರಮಿಡ್ಗಳನ್ನ ನಾವು ಎಲ್ಲ ಹಂತದಲ್ಲಿ ಎಲ್ಲ ಕಡೆ ಬಳಸ್ಕೊಳ್ಳೋಣ ಅಂತ ಶಕ್ತಿಯನ್ನ. ವಿಶೇಷವಾಗಿ ನಮ್ಮಲ್ಲಿ ಈಗ ಥಾಟ್ ಪೊಲ್ಯೂಷನ್ ಅಂತೀವಿ ನಾವು. ಆಕ್ಚುಲಿ ಈ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಕಿಂತ ದೊಡ್ಡ ಪೊಲ್ಯೂಷನ್ ಅಂದ್ರೆ, ದೊಡ್ಡ ಮಾಲಿನ್ಯ ಅಂದ್ರೆ ಆಲೋಚನಾ ಮಾಲಿನ್ಯ. ನಮ್ಗೆ ಒಂಥರ ಏನು ಸ್ವಾರ್ಥ, ಏನೋ ದ್ರೋಹ, ಕೆಟ್ಟ ವರ್ತನೆ, ಚಿಂತನೆ, ನಕಾರಾತ್ಮಕ ಚಿಂತನೆ, ಇಂಥವೇ ಈ ವಾತಾವರಣ ಕಲುಷಿತ ಆಗೋದಕ್ಕೆ ಮುಖ್ಯ ಕಾರಣನೇ ಇವುಗಳ ಕೂಡ ಕಡಿಮೆ ಆಗೋದಕ್ಕೆ ನಮ್ಗೆ ಪಿರಮಿಡ್ಗಳು ಸಹಾಯ ಆಗುತ್ತೆ. ನಮ್ಮ ಬುದ್ಧಿ ಮಾಲಿನ್ಯವನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಆದ್ರಿಂದ ಹೆಚ್ಚೆಚ್ಚು ಪಿರಮಿಡ್ಗಳು ಬರ್ಬೇಕು. ನಿಮಗೆ ಗೊತ್ತಿರ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ ಪಿರಮಿಡ್ ಟೋಪಿ ಬಳಸಿ ಮೈಗ್ರೇನ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರಂತೆ. ಅದೇ ಪಿರಮಿಡ್ ಎನರ್ಜಿನ. ಅಮೆರಿಕದ ಟೆನ್ನಿಸ್ ಅನ್ನೋ ಒಂದು ಹಲವಾರು, ಆಮೇಲೆ ಮೆಮ್ಶಿನ್ ಅನ್ನೋ ರಾಜ್ಯಗಳಲ್ಲಿ ಕೂಡ 5,00,000 ನಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಪಿರಮಿಡ್ ಕೂಡ, ಗಾಜಿನ ಪಿರಮಿಡ್ಗಳು ಕೂಡ, ಗೋಲ್ಡನ್ ಪಿರಮಿಡ್ಗಳು ಕೂಡ ಕಟ್ಸಿದ್ದಾರೆ. ಇನ್ನು ಇದ್ರ ಬಗ್ಗೆ ಓಶೋ ರಜನೀಶ್ ಅವರು ಕೂಡ ತುಂಬಾ ಪಿರಮಿಡ್ ಶಕ್ತಿ ಬಗ್ಗೆ ಸುಮಾರು ಕ್ಲಾಸ್ಗಳನ್ನ ಹೇಳಿದ್ದಾರೆ. ಅವರು ಪುಣೆಯಲ್ಲಿ ಅವರ ಆಶ್ರಮದಲ್ಲಿ ಕೂಡ ಇದ್ರ ನಿರ್ಮಾಣ ಆಗಿತ್ತು. ಆದ್ರಿಂದ ಪಿರಮಿಡ್ ಎನರ್ಜಿಯನ್ನ ನಾವೆಲ್ಲರೂ ಬಳಸ್ಕೊಳ್ಳೋಣ. ಸುಮಾರು ನೊಬೆಲ್ ಪ್ರಶಸ್ತಿ ಪಡೆದಂತಹ ಒಂದು ಸಣ್ಣ ಪುಸ್ತಕ ಪತ್ರಿ ಸರ್ ಅವ್ರದಂತೂ, ಧ್ಯಾನ ಮತ್ತು ಪಿರಮಿಡ್ ಶಕ್ತಿ. ಯಾವುದು ಇಲ್ಲ, ಅವ್ರು ಎಷ್ಟೊಂದು ಅದ್ಭುತವಾಗಿ ಇದರಲ್ಲಿ ಯಾವ್ಯಾವ ಪ್ರಯೋಗಗಳನ್ನ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಸುಮಾರು ವಿಷಯಗಳನ್ನ ನಮಗೆ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಯಾಕೆಂದ್ರೆ ಒಬ್ರಲ್ಲ, ಜೇನ್ ರಾಬರ್ಟ್ಸ್, ತಮ್ಗೆ ಗೊತ್ತು, ಸೇತ್ ಜ್ಞಾನವನ್ನ ನಮಗೆ ಕೊಟ್ಟಂತ ಆ ಮಹಿಳೆ ಧ್ಯಾನ ಕೂತಾಗ ಅವ್ರ 2 ಶಿಷ್ಯರನ್ನು ನೋಡಿದ್ರೆ ಅವ್ರ ಮೇಲೆ ಪಿರಮಿಡ್ಗಳು ಕಾಣಿಸ್ತಾ ಇದ್ವಂತೆ. ಧ್ಯಾನದಿಂದ ಎದ್ದಾಗಿರ್ಲಿಲ್ಲ ಅಂದ್ರೆ ಆಸ್ಟ್ರಲ್ ಪಿರಮಿಡ್ಗಳು ಕೂಡ ಅವ್ರ ಮೇಲೆ ಇರ್ತಾ ಇದ್ವು ಅಂತ ನಾವು ನೋಡ್ಬೋದು. ಇನ್ನ 68ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ಲೂಯಿ ಅಲ್ವಾರೇಜ್ ಕೂಡ ಈ ಪಿರಮಿಡ್ ಸಂಶೋಧಕನೇ. ಇವ್ರು ಕೂಡ ಈತ ಪಿರಮಿಡ್ ನಿಂದ ಬರುವ ವಿಶ್ವಶಕ್ತಿಯ ಸಹಾಯದಿಂದ ಕಾಣಿಸುವ ಚೇಂಬರ್ಸ್ ಕೂಡ ನೋಡಬಹುದೆಂದು ಅಂದಿದ್ದಾನಂತ. ಈತನ ಸಂಶೋಧನೆಗಳನ್ನ ಅಮೆರಿಕ ಮತ್ತು ಈಜಿಪ್ಟ್ ಸರ್ಕಾರಗಳು ಈತನ ಸಂಶೋಧನೆಗಳಿಗೆ ಸಹಾಯ ಮಾಡಿವೆ. ಈತ ಸಂಗ್ರಹಿಸಿದ ವಿಷಯಗಳನ್ನ ಮ್ಯಾಗ್ನೆಟಿಕ್ ಟೇಪ್ ಸಹಾಯದಿಂದ ಕಂಪ್ಯೂಟರ್ ನಲ್ಲಿ ಕೂಡ ಭದ್ರಪಡಿಸಲಾಗಿದೆ. ಅಂದ್ರೆ ವೈಜ್ಞಾನಿಕ ನಿಯಮಗಳಿಗೆ ಒಳಗಾಗದ ಶಕ್ತಿ ಏನೋ ಪಿರಮಿಡ್ ನಲ್ಲಿ ಇದೆ ಎಂದು ಆಲ್ವರೇಜ್ ಮತ್ತು ಆತನ ಸಹಚರರು ನಿರ್ಣಯಿಸಿದ್ದಾರೆ. ಹೀಗೆ ನೋಡ್ರಿ, ಒಬ್ರಲ್ಲ ಇಬ್ರಲ್ಲ, ಸುಮಾರು ಜನ, ಇನ್ನು ಹಲವಾರು ಜನ. ನಾನ್ ನಿಮ್ಗೆ ಬೋವಿಸ್ ಅಂತೇಳಿ ಫ್ರಾನ್ಸ್ ದೇಶದವರು, ಕಾರ್ಲ್ ದ್ರುವಾಲ್ ಎಂಬ ಜೆಕೋಸ್ಲೋವಿಯಾ ರೇಡಿಯೋ ಇಂಜಿನಿಯರ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿದವರಲ್ಲಿ ಪ್ರಮುಖರು. ಬೋವಿಸ್ ಉದ್ದೇಶ ಪ್ರಕಾರ ಏನು ಅಂದ್ರೆ, ಗ್ರೇಟ್ ಪಿರಮಿಡ್ ಅಳತೆಗಳಿಗೆ ತಕ್ಕ ನಿಷ್ಪತ್ತಿಯಲ್ಲಿ ಪಿರಮಿಡ್ ತಯಾರು ಮಾಡಿ ಪ್ರಯೋಗಗಳನ್ನ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಆದ್ರಿಂದ ಇದು ಎಷ್ಟೆಲ್ಲ ಅಂದ್ರೆ ಒಂದು ಪಿರಮಿಡಾಲಜಿ ಅನ್ನುವ ಒಂದು ವಿಜ್ಞಾನ ವಿಭಾಗವೇ ಹುಟ್ಟಿಕೊಂಡು ಬೆಳೆದ್ಬಿಟ್ಟಿದೆ ಈ ಪಿರಮಿಡ್ಗಳ ಬಗ್ಗೆ. ಜೆಡ್ ಬಿ ಸ್ಕೋ ಅಂತ ಅವರು ಬರೆದಂತ ಒಂದು ಕೃತಿ ಏನು ಅಂದ್ರೆ, ಡ್ರಮ್ಸ್ ಆಫ್ ದಿ ಫ್ಯೂಚರ್ ನಲ್ಲಿ ಪಿರಮಿಡ್ ವಿಶೇಷತೆಗಳು, ಪಿರಮಿಡ್ ರಹಸ್ಯಗಳನ್ನ ಕಂಡುಹಿಡಿಯಲು ಪುರಾತತ್ವವೇತ್ತರು, ಖಗೋಳ ವಿಜ್ಞಾನಿಗಳು, ಗಣಿತ ಶಾಸ್ತ್ರಜ್ಞರು, ಜೀವಶಾಸ್ತ್ರಜ್ಞರು, ಹೀಗೆ ಎಷ್ಟೋ ಮಂದಿ ಕೃಷಿ ಮಾಡಿದ್ದಾರೆ. ಅವರೆಲ್ಲರ ಫಲಿತಾಂಶಗಳನ್ನ ದಾಖಲಿಸಲಾಗಿದೆ. ಹೀಗೆ ಕೇವಲ ಬಿಲ್ಶುಲ್ ಮತ್ತು ಎಡ್ಪಿಟೆಟ್ ಅವರು ಬರೆದಂತ ದ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ಸ್ ಅಷ್ಟೇ ಅಲ್ಲದೆ ಹಲವಾರು ಕೃತಿಗಳಲ್ಲಿ ಏನಂದ್ರೆ ಸೈಕಿಕ್ ಡಿಸ್ಕವರೀಸ್ ಬಿಹೈಂಡ್ ದಿ ಐರನ್ ಕರ್ಟನ್ ಅನ್ನೋ ಪುಸ್ತಕದಲ್ಲಿ ಕೂಡ
ಈ ಒಂದು ಪಿರಮಿಡ್ ನ ಪ್ರಯೋಗಗಳ ಕುರಿತು ಬರೆಯಲಾಗಿದೆ. ಇನ್ನು ಹಲವಾರು ಕೃತಿಗಳಲ್ಲಿ ಪಿರಮಿಡ್ಗಳ ಕುರಿತು ನೊಬೆಲ್ ಪ್ರಶಸ್ತಿ ಪಡೆದ ಹಲವಾರು ಜನ ಇದರಲ್ಲಿ ಪ್ರಯೋಗ ಮಾಡಿದ್ದಾರೆ. ಆಹಾರ, ಹಾಲು, ನೀರು, ಬಿತ್ತನ ಬೀಜ, ಮೊಗ್ಗುಗಳು, ಲೋಹಗಳು, ಬ್ಲೇಡ್ಸ್ ಎಲ್ಲವುಗಳನ್ನ ಒಂದು ಕೆಲವು ಗಂಟೆಗಳು, ಕೆಲವು ವಾರಗಳನ್ನ ಇಟ್ಟು ಅಲ್ಲೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ನಾವೇನಂತೀವಿ, ಟ್ರಯಲ್ ಅಂಡ್ ಎರರ್. ತಮ್ಗೆ ಗೊತ್ತು, ಪ್ರಯತ್ನ ಮತ್ತು ಪ್ರಮಾದ ಪದ್ಧತಿಯಲ್ಲಿ ಅವರೆಲ್ಲವನ್ನ ನಡೆಸಿದ ಪ್ರಯೋಗಗಳಿಂದ ಅವರೆಲ್ಲವನ್ನ ನೀರಿನಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ನೀವು ಅದನ್ನ ಪ್ರಯೋಗ ಮಾಡಿ ನೋಡಿದರೆ. ಬ್ಲೇಡ್ ಎಷ್ಟು ಶಾರ್ಪ್ ಆಗುತ್ತೆ, ಮೊಗ್ಗು ಬೀಜಗಳು ಬೇಗನೆ ಏಕೆ ಮೊಳಕೆ ಹೊಡೆಯುತ್ತೆ, ಹೀಗೆ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇದು ಮಾಡಿದ್ದಾರೆ. ಅಂತಹ ಒಂದು ಪಿರಮಿಡ್ಗಳನ್ನ ನಾವು ಧ್ಯಾನಕ್ಕೆ ಕೂಡ ಬಳಸ್ಕೊಳ್ತಾ ಇದೀವಿ. ಅದು ಅದಕ್ಕೆ ಸಾಧ್ಯವಾಗಿದ್ದು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪತ್ರಿಜಿ ಅವರಿಂದ. ಆದ್ರಿಂದ ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸೋದಕ್ಕೆ ಪಿರಮಿಡ್ಗಳು ನಮ್ಗೆ ತುಂಬಾ ಸಹಕಾರಿಯಾಗಿವೆ. ಆದ್ರಿಂದ ಅಂತಹ ಪಿರಮಿಡ್ಗಳ ಇದೀಗ ಇಂತಹ ಪಿರಮಿಡ್ಗಳ ಬಗ್ಗೆ ನನಗೆ ಇಲ್ಲೊಂದು ಹಂಚಿಕೊಳ್ಳೋದಕ್ಕೆ ವೇದಿಕೆ ಕೊಟ್ಟಿರೋದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಮಹಾವತಾರ ಬಾಬಾಜಿ ಅವರ ವೇದಿಕೆ ಫೌಂಡೇಶನ್ ವೇದಿಕೆಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನ ತಿಳಿಸ್ತಾ, ಪಿರಮಿಡ್ ಎನರ್ಜಿಯನ್ನ ನಾವು ಲೌಕಿಕಕ್ಕೂ ಅಲೌಕಿಕ ಪ್ರಗತಿಗೂ, ಪ್ರಾಪಂಚಿಕವಾಗಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಬಳಸಿಕೊಳ್ಳೋಣ, ಇತರರಿಗೂ ಪ್ರೇರೇಪಿಸೋಣ. ನಮ್ಮೆಲ್ಲರ ಮನೆಗಳಲ್ಲಿ ಪಿರಮಿಡ್ಗಳು ಬರುವಂತಾಗಲಿ, ಎಲ್ಲರ ಮನೆಗಳ ಮೇಲೆ ಪಿರಮಿಡ್ಗಳು ಬರುವಂತಾಗಲಿ. ಪಿರಮಿಡ್ ಯುಗಕ್ಕೆ ಮತ್ತೊಮ್ಮೆ ಜೈಕಾರ ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದ್ಭುತವಾದ ಜ್ಞಾನ ಪಿರಮಿಡ್ ಬಗ್ಗೆ, ಪಿರಮಿಡ್ ಪವರ್ ಬಗ್ಗೆ, ವಿಧ ವಿಧ ಪಿರಮಿಡ್ಗಳು ಎಲ್ಲೆಲ್ಲಿ ಬಂದಿದೆ, ಯಾವ ದೇಶದಲ್ಲಿ, ಸೊ ಎಷ್ಟೋ ಅದು ಸಂಬಂಧಿತ ಸಾಕ್ಷ್ಯಗಳೆಲ್ಲ ಕೊಟ್ಟಿದ್ರಿ. ಸೊ ಅದ್ಭುತವಾದ ತಿಳುವಳಿಕೆ. ಸೊ ಸ್ನೇಹಿತರೆ, ಸೊ ಈಗ ನಮ್ಗೆ ಯಾವ್ದಾವ್ದು ಪ್ರಶ್ನೆಗಳಿದ್ರೆ ಮತ್ತೆ ಮೇಡಮ್ ಜೊತೆಗೆ ಮಾತಾಡ್ಬೇಕಾದ್ರೆ ಒಂದು 10 ನಿಮಿಷ ಒಬ್ಬೊಬ್ಬರು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ನಾವು ಅನ್ಮಿಟ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಮಾತಾಡಿ. ಸೊ ನಿಮಗೂ ಯಾವುದೇ ಪ್ರಶ್ನೆಗಳಿದ್ರೆ ಮತ್ತೆ ನಿಮ್ಮ ಅನುಭವ ಹಂಚ್ಕೋಬೇಕಂದ್ರೆ ರೈಟ್ ರೇಣುಕಾ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಪಿರಮಿಡ್ ಅನ್ನೋದು ಎಷ್ಟು ಶಕ್ತಿಶಾಲಿ, ಹಾಗೆ ಅಷ್ಟೇ ಶಕ್ತಿಶಾಲಿಯಿಂದ ಒಂದು ಸ್ಪಾರ್ಕ್ ಅಂತಾರಲ್ಲ, ಆ ರೀತಿ ನೀವು ಮಾತಾಡಿದ್ರಿ. ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ ಅಂದ್ರೆ ಮೇಡಮ್, ಸಂಪೂರ್ಣ ಮಾಹಿತಿ ಪಿರಮಿಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಒಂದು ಉದಾಹರಣೆಗೆ ಹೇಳೋದಾದ್ರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಪಿರಮಿಡ್ ಬಳಸ್ಕೊತಾ ಇದ್ದಾರೆ. ಈಗ ನಾವು ಕೂಡ ಈಗ ನಾನು ಕೂಡ ಹಾಕೊಂಡಿದ್ದೀನಿ ಪಿರಮಿಡ್. ಮಹಾ ಅವತಾರ್ ಫೌಂಡೇಶನ್ ಒಂದ್ಸಲ ಹೋಗಿ ಭೇಟಿ ಕೊಟ್ಟಿ ನಾನು ಬರ್ತಾ ಇದ್ದಾಗ ತುಂಬಾ ತಲೆನೋವು ಸ್ಟಾರ್ಟ್ ಆಯ್ತಲ್ಲಿ. ಏನ್ ಮಾಡ್ಬೇಕು ಅಂತ ಅಷ್ಟು ಬೇಗ ಗೊತ್ತಾಗ್ಲಿಲ್ಲ ಹಾಕೋಬೇಕು ಅಂತ. ಜಾಸ್ತಿ ತಲೆನೋವು ಆಗೋಯ್ತು. ಅವಾಗ ಏನ್ ಮಾಡ್ದೆ, ತಕ್ಷಣ ನನ್ನ ಹತ್ರ ಇದ್ದಿದ್ದನ್ನ ಈ ತರ ಹಾಕೊಂಡು ಒಂದ್ 10 ನಿಮಿಷದಲ್ಲಿ ಫುಲ್ಲು ಅಷ್ಟು ತಲೆನೋವು ಇದ್ದು ಕಮ್ಮಿ ಆಗೋಯ್ತು. ನನ್ ನಿಜವಾಗ್ಲೂ ಮೇಡಮ್ ಅವತ್ ಗೊತ್ತಾಯ್ತು ಧ್ಯಾನ ಅಂದ್ರೇನು, ಪಿರಮಿಡ್ ಶಕ್ತಿ ಇಷ್ಟು ಇದೆಯಾ ಅನ್ಬಿಟ್ಟು. ನಿಜವಾಗ್ಲೂ ಅವತ್ತಿಂದ ನನ್ಗೆ ತಿಳಿದಾದ್ಮೇಲೆ ಕ್ಲಾಸಲ್ಲಿ ಪ್ರತಿ ಕ್ಲಾಸಲ್ಲೂ ಕೂತ್ಕೊಂಡಾಗ ನಾನು ಇದನ್ನ ಹಾಕೊಂತೀನಿ. ಧ್ಯಾನದ ಒಂದು ಸಂಕೇತ ಅಂತಾನೆ ಹೇಳ್ಬೋದು. ಇನ್ನು ಇಷ್ಟೊಂದು ವಿಚಾರಗಳಿದಾವೆ ಮೇಡಮ್, ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನಗೆ ಇವತ್ತು ದುರ್ದೈವದ ಕಾರಣದಿಂದ ಇಂಟರ್ನೆಟ್ ಕನೆಕ್ಷನ್ ಸರಿಯಾಗಿರ್ಲಾರ ಕಾರಣ ನಿಮ್ಮ ಈ ಪೂರ್ತಿ ಪಿರಮಿಡ್ ಬಗ್ಗೆ ಕೇಳಲಿಕ್ಕಾಗಲಿಲ್ಲ. ಸ್ವಲ್ಪ ಮಟ್ಟಿಗೆ ನಾನು ಕೇಳ್ಕೊಂಡಿದ್ದೀನಿ. ಕೆಂಪೇದೊಡ್ಡಿ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿನಿಂದ ಕೇಳ್ಕೊಂಡಿದ್ದೀನಿ. ಈ ಪಿರಮಿಡ್ನಲ್ಲಿ ಬಹಳಷ್ಟು ಶಕ್ತಿ ಇದೆ, ಹಾಗೆ ಅದರ ಪ್ರಭಾವ ಕೂಡ ಬಹಳಷ್ಟು ಒಳ್ಳೇದು ಅಂತ ಈಗಾಗಲೇ ಬಹಳ ದಿವಸದಿಂದ ಹೇಳ್ತಾ ಇದ್ದಾರೆ. ನಾವು ಸ್ಕೂಲ್ನಲ್ಲಿ ಕಲಿತಾ ಇದ್ದಾಗ ಸ್ವಲ್ಪ ಮಟ್ಟಿಗೆ ಅಷ್ಟ ಕಲ್ತಿದ್ವಿ, ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ. ಈಗ ಏನಂದ್ರೆ ಪಿರಮಿಡ್ ಯುಗ ಅಂತ ಹೇಳುವಂತಹ ಪರಿಸ್ಥಿತಿ ಇದೆ. ಪರಿಸ್ಥಿತಿ ಏನೇ ನಿಜವಾಗಂತದ್ದು ಅದ ಸ್ಥಿತಿ ಇದೆ. ಆದ್ರ ಅದೇ ರೀತಿಯಿಂದ ತಾವು ಕೂಡ ಇವತ್ತು ನಮ್ಗೆ ಈ ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ದಿಂದ ಪವರ್ ಏನು, ಅದರ ಪ್ರಯೋಜನಗಳು ಯಾವ್ಯಾವ ರೀತಿಯಿಂದ ನಾವು ಪಡೆದುಕೊಳ್ಳಬೇಕು, ಮತ್ತು ಪಿರಮಿಡ್ ಎಲ್ಲಿ ಎಲ್ಲಿ ಯಾವ ಯಾವ ಊರುಗಳಲ್ಲಿ ಕಟ್ಟಿದಾರಂತ, ಹೊರದೇಶದಲ್ಲಿ ಕೂಡ ಪಿರಮಿಡ್ ಅನ್ನ ಬಂಗಾರದಿಂದ, ಬೆಳ್ಳಿಯಿಂದ, ಆಮೇಲೆ ತಾಮ್ರ, ಸ್ಟೀಲು ಎಲ್ಲದರಿಂದ ಕಟ್ಟಿದಾರಂತ ತಾವೆಲ್ಲ ವಿಶೇಷವಾಗಿ ಎಲ್ಲವನ್ನು ಹೇಳಿದರೆ ಕೂಲಂಕುಷವಾಗಿ. ಬಹಳಷ್ಟು ಸಂತೋಷ. ಆಮೇಲೆ ಪ್ರಾಣಿ ಮೇಲೆ, ಸಸ್ಯಗಳ ಮೇಲೆ, ಮಾನವನ ಮೇಲೆ ಪ್ರತಿಯೊಬ್ಬರಲ್ಲಿ ಕೂಡ ಇದನ್ನ ಪರೀಕ್ಷೆ ಮಾಡಿ ದೃಷ್ಟಾಂತ ಮಾಡಿ ಆಯುಷ್ಯ ಆರೋಗ್ಯ ವೃದ್ಧಿ ಆಗುವಂಥದ್ದು ಕೂಡ ಈ ನಮ್ಮ
ಪಿರಾಮಿಡ್ ತಳಗಡೆ ಕೂತ್ಕೊಂಡು ಹತ್ರ ಇರೋದ್ರಿಂದ ಇದಾಗಿ ಆಮೇಲೆ ಅಮೆರಿಕಾದಲ್ಲಿ ಕೈದಿಗಳಿಗೆ ಉಪ್ಪು ಮತ್ತು ಮೆಣಸು ರಷ್ಯಾದಲ್ಲಿ ಮೆಣಸು ಎಲ್ಲಿ ಮೇಡಮ್? ರಷ್ಯಾದಲ್ಲಿ ಉಪ್ಪು ಮತ್ತು ಮೆಣಸು ಎರಡು ಮಿಕ್ಸ್ ಮಾಡಿ ಪಿರಮಿಡ್ ನಲ್ಲಿ ಇಟ್ಟು ಅದನ್ನ ಕೈದಿಗಳಿಗೆ ಕೊಟ್ಟಾಗ ಆ ಕೈದಿಗಳಲ್ಲಿರುವಂತ ಕೆಟ್ಟ ಭಾವನೆ ಹೋಗಿ ಒಳ್ಳೆಯ ಅನುಭವ ದೊರೆಯಿತು ಅಂತ ಕೂಡ ಇವತ್ತು ತಾವು ಹೇಳಿದ್ರಿ. ಹೀಗಾಗಿ ಪಿರಮಿಡ್ ಶಕ್ತಿ ಬಹಳಷ್ಟಿದೆ. ಮತ್ತು ಪತ್ರಿಜಿಯವರು ಪುಸ್ತಕ ಕೂಡ ಅದನ್ನ ಸ್ವಲ್ಪ ಮಟ್ಟಿಗೆ ಓದಿದ್ದೀನಿ ನಾನು. ಮೊನ್ನೆ ಈಗ 4-5 ತಾತು ಬಂದು ಆ ಪುಸ್ತಕ ತರಿಸಿದ್ದೀನಿ, ಸ್ವಲ್ಪ ಮಟ್ಟಿಗೆ ಓದಿದೆ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಆಗ್ಲಿ, ಉನ್ನತಿಗಾಗ್ಲಿ, ನಮ್ಮ ಪ್ರಪಂಚದಲ್ಲಿ ಕೂಡ ಇದನ್ನ ಬಳಸ್ಕೊಂಡ್ರ ಪಿರಾಮಿಡ್ ನಮ್ದು ಕೂಡ ಕರ್ನಾಟಕ ಕೂಡ ಇಡೀ ಎಲ್ಲಾ ಕಡೆನೂ ಪಿರಾಮಿಡ್ ಯುಗ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ ಹೇಳ್ತೀನಿ ಮೇಡಮ್. ಆಮೇಲೆ ಇನ್ನೊಂದೇನು ಕೇಳೋದಂದ್ರೆ ಮೇಡಮ್, ನಮ್ಮ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ಯಾವ ಭಾಗದಲ್ಲಿ ಇದೆ ಮೇಡಮ್? ನೃಪತುಂಗ ಬೆಟ್ಟದಲ್ಲಿ, ಹುಬ್ಳಿಯಲ್ಲಿ. ಆಗ್ಲೇ ಹೇಳಿದೆ, ಜಗದೀಶ್ ಶೆಟ್ಟರ್ ಅವರು ಸರ್ಕಾರದ ಭೂಮಿಯಲ್ಲಿ ಸರ್ಕಾರದ ಖರ್ಚಿನಲ್ಲಿ ಕಟ್ಟಿಸಿದ್ದಾರೆ. ನೃಪತುಂಗ ಬೆಟ್ಟದಲ್ಲಿ 80x80 ಪಿರಮಿಡ್ ಇದೆ. 2000 ಜನ ಕೂತ್ಕೋಬಹುದು ಧ್ಯಾನಕ್ಕೆ, ಅಷ್ಟು ದೊಡ್ಡ ಪಿರಮಿಡ್. ಆದ್ರೆ ಅದನ್ನ ಇನ್ನೊಂದೇನ್ ವಿಷಯ ಕೇಳಿದೆ ಮೇಡಮ್ ನಾನಂದ್ರೆ, ಅಲ್ಲಿ ಸ್ಥಳ ಇದೆ ಆದ್ರೆ ಅದನ್ನ ಉಪಯೋಗ ಮಾಡೋದಿಲ್ಲ. ಇಲ್ಲ ಮೇಡಮ್, ರೆಗ್ಯುಲರ್ ಮಾಡ್ತಾ ಇದಾರೆ, ಕ್ಲಾಸಸ್ ಇದಾವೆ, ಹುಣ್ಣಿಮೆ ಧ್ಯಾನ ಮೊನ್ನೆ ಅಷ್ಟೇ ಎಷ್ಟು ಒಳ್ಳೆ ಕಾರ್ಯಕ್ರಮ. ಅದೇನು ಇಲ್ಲ, ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಪ್ಲೀಸ್. ಅಲ್ಲಿ ಒಬ್ರು ಯಾವಾಗ್ಲೂ ಪರ್ಮನೆಂಟ್ ಆಗಿರ್ತಾರೆ. ನೃಪತುಂಗ ಬೆಟ್ಟ ಯಾವಾಗ್ಲಿಂದ ಸರ್ಚ್ ಮಾಡ್ತಾ ಇದ್ದೀನಿ, ಪ್ಲೇಸ್ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವ್ರು ಏನ್ ಹೇಳಿದ್ರು, ನಗರು ಮತ್ತು ಸಬ್ ಜೈಲ್ ಪಕ್ಕದಲ್ಲಿ. ಸರಿ ಮೇಡಮ್, ಇಲ್ಲ ನೃಪತುಂಗ ಬೆಟ್ಟದಲ್ಲಿ ಇದೆ. ಇನ್ನು ಮತ್ತೆ ಈಗ ಸಮಯ ಬೇರೆಯವ್ರಿಗೆ ಕೊಡೋಣ, ಯಾಕಂದ್ರೆ ನೆಕ್ಸ್ಟ್ ಇಲ್ಲೊಂದು ಪ್ರಯೋಗ ಇದೆ, ಆಧ್ಯಾತ್ಮಿಕ ಪ್ರಯೋಗ ಇದೆ. ಧನ್ಯವಾದ ಮೇಡಮ್, ಧನ್ಯವಾದ, ನಮಸ್ಕಾರ. ಶೈಲಜಾ ಮಾತಾಡಿ. ಶೈಲಜಾ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಪಿರಮಿಡ್ ಆಯುಷ್ಯ ಎಷ್ಟು ಮೇಡಮ್? ಅಂದ್ರೆ ತಗೊಂಡು 15 ವರ್ಷ 20 ವರ್ಷ ನನ್ನ ಹತ್ರ ಒಂದು ತಗೊಂಡಿದ್ದೆ ಮೇಡಮ್, ಶಿವಮೊಗ್ಗದಲ್ಲಿ. ಅಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ತಮ್ಮ ಮಾತು. ಅಲ್ಲಿ ಮನೋರಮ ಅಂತ ಇದ್ರು ಮೇಡಮ್. ಓಕೆ, ಈಗೇನು ಅದು ಪಿರಮಿಡ್ ಆಯುಷ್ಯ ಎಷ್ಟು ಅಂದ್ರೆ ಎಷ್ಟು ವರ್ಷ? ಆಯುಷ್ಯ ಏನಿಲ್ಲ, ಅದು ಅದಕ್ಕೆಲ್ಲ ಆಯುಷ್ಯ ಇರಂಗಿಲ್ಲ. ಅದು ಈಗ ಪವರ್ ಶಿಥಿಲ ಆಗಿದ್ರೆ ಮಾತ್ರ ಪಿರಮಿಡ್ ಒಂದ್ ಸೈಜ್ ಕರೆಕ್ಟ್ ಆಗಿತ್ತು, ಸರಿಯಾಗಿತ್ತಂದ್ರ ಅದಕ್ಕೆಲ್ಲ ಪಿರಿಯಡ್ ಇರಂಗಿಲ್ಲ. ನನ್ನ ಹತ್ರ ಒಂದಿದೆ ಮೇಡಮ್, ಅಲ್ಲಿ ಶಿವಮೊಗ್ಗದಲ್ಲಿ ತಗೊಂಡಿದ್ವಿ. 15 ವರ್ಷದ ತೊಂದ್ರೆ ಬಳಸಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ತ್ರಿವೇಣ್ ರಾಜು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಪಿರಮಿಡ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಇನ್ನೊಂದ್ಸಲ ಮತ್ತೆ ಯಾವಾಗಾದ್ರೂ ಮಾಡಿ ಮೇಡಮ್. ಇದ್ರ ಬಗ್ಗೆ ಪತ್ರಿಜಿ ಅವರು ಯಾವ ತರ ಪಿರಮಿಡ್ ಬಗ್ಗೆ ತಿಳ್ಕೊಂಡ್ರು ಅಂತ ಇವತ್ತಿನ ಪತ್ರಿಜಿ ಅವ್ರ ಕ್ಲಾಸ್ ನಡೆದಿತ್ತು ಬೆಳಗ್ಗೆ. ಅದ್ರ ಬಗ್ಗೆ ಅಷ್ಟೊತ್ತಿಗೆ ತಾವೇ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಎಸ್, ಮಂಜುನಾಥ್ ಅವರೇ, ಮಂಜುನಾಥ್ ಮಾತಾಡಿ. ಮೃತ್ಯುಂಜಯ, ರೈಟ್? ಹೌದು ಸರ್, ನಮಸ್ಕಾರ. ಮೃತ್ಯುಂಜಯ ಮಾತಾಡಿ. ಸರ್ ನಮಸ್ಕಾರ. ಮೇಡಮ್ ಅವ್ರು ನಿಮಗೂ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಮೇಡಮ್, ನಂದು ಕ್ವಶನ್ ಏನಂದ್ರೆ, ಇವಾಗ ಈ ಪಿರಮಿಡ್ ಅಂತ ನಾವು ಒಂದೇನು ಯೂಸ್ ಮಾಡ್ತೀವಿ, ಅದಕ್ಕೊಂದು ಕರೆಕ್ಟ್ ಆಗಿ ದಿಕ್ಕು ಮತ್ತು ಓರಿಯಂಟೇಶನ್ ಇರುತ್ತಲ್ಲ ಮೇಡಮ್. ಸೊ ಇಲ್ಲಿ ನಾವಿಲ್ಲಿ ಬಳಸ್ಬೇಕಾಗಿರುವಾಗ ಅದು ಓರಿಯಂಟೇಶನ್ ಇರೋದಿಲ್ಲ. ಸೊ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಇರುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ದೊಡ್ಡ ಪಿರಮಿಡ್ ಗಳನ್ನ ಕಟ್ಟುವಾಗ ಮಾತ್ರ ಉತ್ತರ ದಕ್ಷಿಣನ್ನ NS ಇಟ್ಟು ಅಳತೆಯಲ್ಲಿ ಕಟ್ತಾ ಇದ್ದಾರೆ. ಉಳಿದಂತೆ ತೊಂದರೆ ಇಲ್ಲ ಸರ್. ನಾವು ಬಳಸುವಾಗ ಬಳಸಬಹುದು ಅದ ಎನರ್ಜಿಗೆ. ದೊಡ್ಡ ದೊಡ್ಡ ಪಿರಮಿಡ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಮಾತ್ರ NS ದಿಕ್ಕಿನಲ್ಲಿಟ್ಟು ಮಾಡ್ತಾ ಇದ್ದಾರೆ. ನಾನು ಯಾವಾಗ ಹಿಂದೆ ಕೇಳಿದ್ದು, ಇಂತ ಡೈರೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕಟ್ಟಿದ್ದಾರೆ, ಇದು ಕರೆಕ್ಟ್ ಆಗಿ ಕಟ್ಟರೆ ಅದಕ್ಕೆ ಕಾಸ್ಮಿಕ್ ಎನರ್ಜಿ ಸೆಟ್ ಮಾಡುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ನಿಜ, ಕಟ್ಟುವಾಗೆಲ್ಲ ಹಂಗೆ. ನಾವು ಅದ ರೀತಿ ಮಾಡಕ್ ಆಗೋದಿಲ್ಲ. ಕಟ್ಟೋ ಪಿರಮಿಡ್ಗಳು, ನಮ್ಮ ಮನೆ ಮೇಲೆ ಪಿರಮಿಡ್ ಕಟ್ಟಿದೀವಲ್ಲ, ನಾವು ಅದನ್ನ ದಿಕ್ಸೂಚಿ ತಗೊಂಡ್ ಬಂದು NS ಆಂಗಲ್ ನ ಇಟ್ಟೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹಾಕಿ ಕಟ್ಟಿರುವಂತದ್ದು. ಈಗ ಚಿಕ್ಕ ಪುಟ್ಟ ಮನೆಯಲ್ಲಿ ಯೂಸ್ ಮಾಡೋ ಆ ರೀತಿ ಮಾಡಕ್ ಆಗೋದಿಲ್ಲ ಸರ್. ಬಳಸಬಹುದು ಹಾಗೆ ಅಷ್ಟೇ. ಬಳಸಬಹುದಾ? ಸೇಮ್ ಎಫೆಕ್ಟ್ ಇರುತ್ತೆ ಅದಕ್ಕೆ? 100% ಇರುತ್ತೆ.
ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಓಕೆ. ರೈಟ್. ಮಂಜುನಾಥ್ ಶೆಟ್ಟಿ ಅವರ ಮಂಜುನಾಥ್ ಶೆಟ್ಟಿ. ಅಕ್ಕ ಮಹಾದೇವಿ ಮಾತಾಡಿ. ಅಕ್ಕ ಮಹಾದೇವಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ಹಾ, ಸರ್. ನಮಸ್ತೆ ಹೇಳಿ. ನಮಸ್ತೆ ಹೇಳಿ. ಪಿರಮಿಡ್ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು. ಈಗ ಹ್ಮ್ ಎಲ್ರಿಗೂ ನಮ್ಗ ಪಿರಮಿಡ್ ಹತ್ರ ಹೋಗ್ಲಿಕ್ಕೆ ಆಗಲ್ವಲ್ಲ, ಹ್ಮ್ ಅದಕ್ಕೆ ಮನೆಯಲ್ಲಿ ಅವು ಕ್ಯಾಪ್ ನ ಏನು ಹಾಕೊಂಡು ಅವ್ರು ಹೇಳಿದ್ರಲ್ಲ ಅನುಭವ, ಆ ತರ ನಾವು ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದಂತ. ಅದು ಆ ಮಾಡಿದ್ರೆ ಎಫೆಕ್ಟಿವ್ ಆಗತ್ತಲ್ವಾ ಡೈಲಿ ನಾವು ಅದು ಮಾಡಿದ್ರೆ? ಖಂಡಿತ ಮೇಡಮ್, ಖಂಡಿತ. ಒಂದು ಸಣ್ಣ ಪಿರಮಿಡ್, ಅದಕ್ಕಾಗಿ ಇವುಗಳು ಮಾಡಿರೋ ಉದ್ದೇಶ ಏನು ಅಂದ್ರೆ, ತಾವು ಒಳ್ಳೆ ಪ್ರಶ್ನೆ ಹೇಳಿದ್ರಿ. ಈಗ ನಮ್ಗೆ ಎಲ್ರಿಗೂ ಪಿರಮಿಡ್ ಕಟ್ಸಕ್ ಆಗೋದಿಲ್ಲ, ಮತ್ತೆ ಪಿರಮಿಡ್ ಕಟ್ಸಿದಲ್ಲ ಹತ್ರ ಹೋಗಕ್ಕೂ ಸಾಧ್ಯ ಇಲ್ಲ. ಇದು 1 by 1 ಇದು ಬರೀ ಕ್ಯಾಪ್ ಪಿರಮಿಡ್, ಹೌದಾ? ನಾವ್ ಅದಕ್ಕೆ ಜಾತ್ರೆಯಲ್ಲೆಲ್ಲ ಧ್ಯಾನ ಪ್ರಚಾರ ಮಾಡುವಾಗ ಸುಮ್ನೆ ಧ್ಯಾನ ಕುಡಿಸ್ತಾ ಇಲ್ಲ, ಅವ್ರಿಗೆಲ್ಲ ಕ್ಯಾಪ್ ಹಾಕಿ ಕುಡಿಸ್ತಾ ಇದೀವಿ. ಅಂದ್ರೆ ಅದ್ರ ಎಫೆಕ್ಟ್ ಇಮಿಡಿಯೇಟ್ ಗೊತ್ತಾಗುತ್ತೆ ಅವ್ರಿಗೆ, ಹೆಚ್ಚು ಎನರ್ಜಿ ಬರೋದ್ರಿಂದ. ತಾವು ಕೂಡ ಕ್ಯಾಪ್ ತರಿಸ್ಕೊಳ್ರಿ, ಇಲ್ಲಾಂದ್ರೆ ಹ್ಯಾಂಗಿಂಗ್ ಪಿರಮಿಡ್ ಅಂತ ಸಿಗುತ್ತೆ 2 by 2. ಹೆಂಗ್ ಮಾಡ್ಕೋಬಹುದು ನಾವು ಅಂದ್ರೆ, ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ, ನಾವು ಎಲ್ಲಿ ಕೂಡ್ತೀವೋ ಅಲ್ಲಿ ಗೋಡೆ ಮೇಲೆ ತೂಗ್ ಹಾಕಬಹುದು ನಾವು. 2 by 2, 1 by 1 ಪಿರಮಿಡ್ ಬರ್ತವೆ, ವುಡ್ದು, ಕಾಪರ್ದು. ಹಾ ಮೇಡಮ್, ಎಲ್ಲಿ ಸಿಗ್ಬೋದು ಇವು? ಒಂದು ಪಿರಮಿಡ್ ವ್ಯಾಲಿಯಲ್ಲಿ ಬುಕ್ ಸ್ಪೇಸ್ ಅಂತ ಇದೆ, ಅಲ್ಲಿ ಕೂಡ ಇದಾವೆ. ಉಳಿದಂತೆ 51 ಪಿರಮಿಡ್ಸ್ ಅಂತ ಹೇಳಿ ಅಯ್ಯಪ್ಪ ಪಿಂಡಿ ಸರ್ ಅವರು ಅದ್ರದ್ದು ಒಂದು ಬೇಕಂದವರಿಗೆ ಕಳಿಸ್ತಾರೆ. ನೀವು ತಮಗೆ ತಮ್ಮ ಹತ್ರ ಯಾರಾದ್ರೂ ಪಿರಮಿಡ್ ಮಾಸ್ಟರ್ ಇದ್ರೆ, ಅಥವಾ ನನಗೆ ಆಮೇಲೆ ಫೋನ್ ಮಾಡಿ ನಾನು ನಂಬರ್ ಕೊಡ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ ಮನೆಗೆ ಕಳಿಸ್ತಾರೆ ಪೋಸ್ಟ್ ನಲ್ಲಿ. ಮಾತಾರ್ ಫೌಂಡೇಶನ್ ಅಲ್ಲಿ ಎಲ್ಲ ಇದೆ. ಮಾತಾರ್ ಫೌಂಡೇಶನ್ ನೋಡ್ರಿ, ಮಹಾತ್ಮ ಫೌಂಡೇಶನ್ ಆಗೆ ಇದೆ ಅಂತ ನೋಡ್ರಿ ಮೇಡಮ್. ನಂಬರ್ ಕೊಟ್ಟು ಬಿಡಿ ಸರ್. 15 ಪಿರಮಿಡ್ಸ್ ಇದೆ. 15 ನೋಡ್ರಿ, 15 ರೀತಿಯ ಪಿರಮಿಡ್ ಗಳು ನೀವು ಯಾವ್ದು ಬೇಕಾದ್ರೂ ಬುಕ್ ಮಾಡಿ ತರ್ಸ್ಕೋಬಹುದು, ನಿಮ್ ಮನೆಗೆ ಕಳಿಸ್ತಾರೆ. ಇನ್ನೇನ್ ಬೇಕು ಇದಕ್ಕಿಂತ ಸೌಲಭ್ಯ? ವೆರಿ ಗುಡ್. ಸಾರಿ, ನನಗೆ ಗೊತ್ತಿರ್ಲಿಲ್ಲ. ಫೋನ್ ಮಾಡಿ ಮೇಡಮ್, ಮಹಾತ್ಮ ಫೌಂಡೇಶನ್ ಇಂದನೇ ನಿಮ್ಗೆ ಕಳಿಸ್ತಾರೆ. ಎಲ್ಲಿಂದಾದ್ರೂ ಕಳಿಸ್ಬೇಕು ಅಷ್ಟೇ. ಸುಮಾರು ಜನ ಈ ಕೆಲಸ, ಈ ಸೇವೆಯನ್ನ ಮಾಡ್ತಾ ಇದಾರೆ. ಇದೊಂದು ಸೇವೆ, ದೊಡ್ಡ ಸೇವೆ. ಯಾಕಂದ್ರೆ ಪಿರಮಿಡ್ ಗಳು ನಿಮ್ಮ ಮನೆಗೆ ಬರೋದಂದ್ರೆ ನಾವು ಎಲ್ಲರೂ ಹೋಗಿ ತಗೊಂಡ ಬರಕ್ ಆಗಲ್ಲ. ಅವ್ರು ಕಳಿಸ್ತಾ ಇದಾರೆ ಅಂದ್ರೆ ರಿಯಲಿ ನಾವು ಹ್ಯಾಪಿ ಆಗಿರ್ಬೇಕು, ರಿಯಲಿ ಅವ್ರಿಗೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು. ಗುರುಗಳ ಆಶೀರ್ವಾದದಿಂದ ಹಸಿವಿದ್ದವ್ರಿಗೆ ಎಷ್ಟು ತಾವೇ ಬಂದು ಎಲ್ಲ ಇದನ್ ಮಾಡ್ತಿದ್ದಾರೆ. ಬಹಳ ಅದು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ರೈಟ್. ಸರ್. ಯಾ ಮೇಡಮ್, ಒಂದೇ ಒಂದು ಪ್ರಶ್ನೆ ಕ್ಲೋಸ್ ಮಾಡೋಣ. ಮಂಜುನಾಥ್ ಶೆಟ್ಟಿ ಅವರು ಮಾತಾಡಿ. ಮಂಜುನಾಥ್ ಅವರೇ ಮಾತಾಡಿ. ಇದು ಅನ್ಮ್ಯೂಟ್ ಆಗ್ತಾ ಇಲ್ಲ. ಓಕೆ. ಅನಸೂಯ, ಸರಿ, ಅವ್ರ ಬದಲು ಒಬ್ರು ಅನಸೂಯ ಮಾತಾಡಿ. ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ಪಿರಮಿಡ್ ನಮ್ಗೆ ಪ್ಲಾಸ್ಟಿಕ್, ಪೇಪರು ಆತರ ಯಾವ್ದಾದ್ರು ಯೂಸ್ ಮಾಡ್ಬೋದು ಅಂದ್ರಲ್ವಾ? ಅದು ಅಂದ್ರೆ ಎಫೆಕ್ಟಿವ್ ಯಾವ್ದು ಬೆಟರ್ ಇರುತ್ತೆ ಮೇಡಮ್? ಕೆಲವು ನಾನ್ ಕೇಳಿದ ಮಟ್ಟಿಗೆ ಕಾಪರ್ ಬೆಟರ್ ಅಂತಾರೆ. ಎಫೆಕ್ಟಿವ್ ಯಾವ್ದು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತ ಸರ್. ತಾವೇನಾದ್ರೂ ಹೇಳ್ತೀರಾ ಇದಕ್ಕೆ ಆನ್ಸರ್? ಆಕ್ಚುಲಿ ಪೇಪರ್ ಮಾತ್ರ ಏನಾಗುತ್ತೆ, ಆಂಗಲ್ ಚೇಂಜ್ ಆಗಿಬಿಡುತ್ತೆ. ಪೇಪರ್ ಮೆತ್ತಗಿರುತ್ತಲ್ಲ, ಅದು ಬಿಟ್ರೆ ಮೆಟೀರಿಯಲ್ ಸಂಬಂಧ ಇಲ್ಲಮ್ಮ. ಮಟೀರಿಯಲ್ ನಂದು ಇದೇ ಆನ್ಸರ್ ಆಗಿತ್ತು. ಮಟೀರಿಯಲ್ ಸಂಬಂಧ ಪ್ಲಾಸ್ಟಿಕ್ ಯಾವ್ದಿದ್ರು ಓಕೆನಾ ಮೇಡಮ್? ವುಡ್, ಪ್ಲಾಸ್ಟಿಕ್ ಯಾವ್ದು? ಏನಂದ್ರೆ ಡ್ಯೂರಬಿಲಿಟಿ ಅಂದ್ರೆ ಹೆಚ್ಚು ಕಾಲ ಬರೋದು. ಒಂದು ಮೆಟಲ್ ಆದ್ರೆ ಸ್ವಲ್ಪ ಹೆಚ್ಚು ಕಾಲ ಬರುತ್ತೆ. ಒಂದು ಈ ಕಾರ್ಡ್ ಬೋರ್ಡ್, ಪೇಪರ್ ಇದೆಲ್ಲ ಬೇಗ ಹೋಗುತ್ತೆ ಅಷ್ಟೇ. ಅದು ಬಿಟ್ಟು ಪವರ್ ಬಗ್ಗೆ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರೋದು ಮೇಡಮ್ ಹೇಳಿದ್ರಲ್ಲ, ಆಂಗಿಲ್ ಅಂದ್ರೆ ಕೋನ. ಕೋನ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪೇಪರ್ ಆದ್ರೆ ಏನಾಗುತ್ತೆ ಮೇಡಮ್, ಪೇಪರ್ ಆದ್ರೆ ಫೋಲ್ಡ್ ಆಗುತ್ತಲ್ಲ, ಆಂಗಲ್ ಚೇಂಜ್ ಆಗುತ್ತೆ ನಾವು ತಲೆ ಮೇಲೆ ಇಟ್ಕೊಂಡು. ಯಾವ್ದಾದ್ರು ಈ ತರದ್ದು ಬಳಸ್ಬೇಕಷ್ಟೇ. ಆಂಗಲ್ ಅಂದ್ರೆ ಅದು ಚೇಂಜ್ ಆಗ್ತದೆ ಪೇಪರ್ದಾದ್ರೆ, ಅದಕ್ಕಾಗಿ ಅಷ್ಟೇ. ಮೆಟಲ್ ಯಾವ್ದಾದ್ರು ಮಟೀರಿಯಲ್. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ ಸ್ನೇಹಿತರೆ, ಸೊ ಈ ಕಾರ್ಯಕ್ರಮ ಈಗ ಅಂದ್ರೆ ಅದ್ಭುತವಾದ ಪಿರಮಿಡ್ ಬಗ್ಗೆ, ಪಿರಮಿಡ್ ಪವರ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಮತ್ತೆ ಪ್ರಶ್ನೋತ್ತರ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಧನ್ಯವಾದಗಳು ತಮಗೆ. ಧನ್ಯವಾದಗಳು. ತಾವು ಅವಕಾಶ ಕೊಟ್ಟದಕ್ಕಾಗಿ ತಮಗೂ ಪ್ರೀತಿ ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಈಗ ಮುಂದಿನ ಭಾಗದಾಗಿ ಈಗ ನಾವು ಅನ್ಕೊಂಡಿದ್ದ ಪ್ರಕಾರ ಈ ಪವಾಡ ಒಂದು ಎಕ್ಸಸೈಸ್, ಮಿರಾಕಿಲ್ ಈಗಾಗಲೇ ನಾವು ಆಕಾಶ ತತ್ವ ಮತ್ತೆ ಚಿದಾಕಾಶ ಮತ್ತೆ ಮಹಾಕಾಶ ತತ್ವ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಇದು ಪ್ರಾಕ್ಟೀಸ್ ಮಾಡೋಣ. ಸೊ ಇದು ತಿಳಿಸ್ಕೊಟ್ಟಕ್ಕೆ ಮತ್ತೆ ನಮ್ಗೆ ಈ ಜ್ಞಾನ ನೀಡೋದಕ್ಕೆ ಈಗಾಗಲೇ ನಾಗರಾಜ್ ಸರ್ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಸರ್, ತಪ್ಪು ಸ್ವಾಗತ. ನಮಸ್ತೆ ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಎಲ್ಲ
ಧ್ಯಾನಿಗಳು ಮತ್ತು ಇಷ್ಟೊತ್ತನ ತನಕ ಪಿರಮಿಡ್ ಬಗ್ಗೆ ಸಾಕಷ್ಟು ಚರ್ಚೆ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಇದ್ರ ಬಗ್ಗೆ ಸುಮ್ನೆ ಒಂದು ನಿಮಿಷದ ಒಂದು ಕತೆ ಹೇಳ್ಬೇಕು ಅನ್ಸುತ್ತೆ. ಪುರಾತನ ಕಾಲದಲ್ಲಿ ಒಬ್ಬ ರಾಜ, ಅವಾಗ ಪಾದರಕ್ಷೆ ಇರ್ಲಿಲ್ಲ. ಅವನು ಎಲ್ಲಾ ಕಡೆ ಕಲ್ಲು ಮುಳ್ಳು ಮತ್ತೆ ಆವತ್ತು ಈ ಡಾಂಬರ್ ರಸ್ತೆ ಕೂಡ ಇರ್ಲಿಲ್ಲ. ತಿರ್ಗಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತಂತೆ. ಅದಕ್ಕೆ ಅವನು ಮಂತ್ರಿಗಳನ್ನೆಲ್ಲ ಕರೆದ್ಬಿಟ್ಟು ಒಂದು ಡಂಗೂರ ಹೊಡ್ಸದ್ನಂತೆ. ಇಡೀ ಭೂಮಿಗೆ ಪೂರ್ತಿ ನಾವು ಒಂದು ಹಾಸಿಗೆಯನ್ನ ಹಾಕ್ಸ್ಬಿಡೋಣ, ಚಾಪೆ ತರಹ ಮಾಡಿಸ್ಬಿಡೋಣ, ಅಥವಾ ಪ್ರಾಣಿಗಳ ಚರ್ಮವನ್ನ ಹಾಸ್ಬಿಡೋಣ ತಿರ್ಗಾಡೋ ಜಾಗದಲ್ಲೆಲ್ಲ. ಆಗ ಅಲ್ಲಿದ್ದಂತ ಸಭಿಕರೆಲ್ಲರೂ ನಕ್ಬಿಟ್ರಂತೆ. ಎಷ್ಟು ಪ್ರಾಣಿಗಳನ್ನ ಕೊಲ್ಲೋದಕ್ಕಾಗತ್ತೆ, ಎಷ್ಟು ದೊಡ್ಡ ಮ್ಯಾಟ್ಗಳನ್ನ ತಯಾರು ಮಾಡಕ್ಕಾಗತ್ತೆ, ಇದು ಬಹಳ ಕಷ್ಟ ಆಗತ್ತೆ ಅಂತೇಳಿ, ಅದಕ್ಕೆ ನಾವು ಭೂಮಿಗೆ ಹಾಸೋ ಬದಲು ನಮ್ಮ ಪಾದಗಳಿಗೆ ಒಂದೊಂದು ಪಾದರಕ್ಷೆಯನ್ನ ಹಾಕೊಂಡ್ಬಿಟ್ರೆ ನಮ್ಗೆ ಈ ಸಮಸ್ಯೆ ತಪ್ಪುತ್ತೆ ಅಂತ ಹೇಳಿದ್ರಂತೆ ಅಲ್ಲಿದ್ದಂತಹ ವಿದ್ವಾಂಸರು. ಆಗ ಹೌದಲ್ವಾ, ಕರೆಕ್ಟ್, ಹೀಗೆ ಮಾಡೋಣ ಅಂತೇಳಿ ಅಲ್ಲಿಂದ ಶುರು ಆಯ್ತಂತೆ ಈ ಪಾದರಕ್ಷೆಯನ್ನ ಬಳಸ್ತಕ್ಕಂಥದ್ದು. ಹಾಗೆ ಇಡೀ ಮನೆಗೆ ನಾವು ಪಿರಮಿಡ್ ಅನ್ನ ಕಟ್ಸ್ಕೊಂಡು ಅಲ್ಲಿ ವಾಸ ಮಾಡ್ತೀವಿ, ಅದು ಕಷ್ಟ ಆಗತ್ತೆ. ಮತ್ತೆ ರೂಮನ್ನ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಅದಕ್ಕೆ ಬಹಳ ಸರಳವಾಗಿ ಸುಭಾಷ್ ಪತ್ರಿಜಿ ಗುರುಗಳು ಬಹಳ ಸರಳವಾಗಿ ಒಂದೊಂದು ಪಿರಮಿಡ್ ಕ್ಯಾಪ್ಗಳನ್ನ ತಯಾರು ಮಾಡಿಸಿಟ್ಟಿದ್ದಾರೆ ಸುಮಾರು ವರ್ಷಗಳಿಂದ, ಒಂದು 30-35 ವರ್ಷಗಳಿಂದ. ಹಾಗಾಗಿ ಧ್ಯಾನ ಮಾಡ್ತಕ್ಕಂಥವ್ರು ಈ ತರ ಕ್ಯಾಪ್ಗಳನ್ನ ತರಿಸ್ಕೊಂಡು ಒಂದೊಂದು ಕ್ಯಾಪ್ ಹಾಕೊಂಡ್ಬಿಟ್ರೆ ಮುಗಿದೋಯ್ತು, ನಮಗೆ ಅದರ ಶಕ್ತಿ ಸಿಕ್ಕೋಗುತ್ತೆ. ಮತ್ತೆ ಪಿರಮಿಡ್ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ. ಶಿವರಾತ್ರಿ ಹಬ್ಬದ ದಿವಸ ನಾನು ಫಲಹಾರಕ್ಕೋಸ್ಕರ ಹಣ್ಣುಗಳ ತಂದು ಇಟ್ಟಿದ್ದೆ. ಆ ಹಣ್ಣುಗಳ ಮೇಲೆ ಪಿರಮಿಡ್ ಇಟ್ಟಿದ್ದೆ. ಎಲ್ಲಾ ಹಣ್ಣುಗಳನ್ನ ತಗೊಂಡೆ, ಒಂದು ಕಿತ್ಲೆ ಹಣ್ಣು ಹಾಗೆ ಉಳ್ಕೊಂಡ್ಬಿಡ್ತು, ಆರೆಂಜ್. ಸುಮಾರು ಒಂದು 20 ದಿವಸ ನಾನು ಆ ಕಡೆ ಗಮನ ಕೊಡ್ಲೇ ಇಲ್ಲ, ಮುಚ್ಚಿಟ್ಟಿತ್ತಲ್ಲ, ಹಾಗಾಗಿ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಅಲ್ಲಿ ಸ್ವಲ್ಪ ವರ್ಷಣ ಅಂದ್ಬಿಟ್ಟು ತೆಗೆದಾಗ ಅಲ್ಲೊಂದು ಕಿತ್ತಳೆ ಹಣ್ಣಿತ್ತು. ತೆಗೆದ್ ನೋಡಿದ್ರೆ ಅದೇ ತಾನೇ ಅಂಗಡಿಯಿಂದ ತಂದ ಹಾಗಿತ್ತು. ಹೆಚ್ಚು ಕಮ್ಮಿ 20 ದಿವಸದ ಮೇಲಾಗಿತ್ತು. ಅಂದ್ರೆ ಆ ಶಕ್ತಿ, ಕಾಸ್ಮಿಕ್ ಎನರ್ಜಿಯನ್ನ ಅದು ಹೀರ್ಕೊಂಡು ಆ ಹಣ್ಣಿಗೆ ಬಿಟ್ಟು ಬಹಳ ಫ್ರೆಶ್ ಆಗಿರೋ ಹಾಗಿತ್ತು. ಆದ್ರಿಂದ ಪಿರಮಿಡ್ನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಷ್ಟು, ಇವೆಲ್ಲ ನಮ್ಗಳಿಗೆಲ್ಲ ಸಾಕಷ್ಟು ಸುಮಾರು ವರ್ಷಗಳಿಂದ ಅನುಭವ ಆಗಿದೆ. ಆದ್ರಿಂದ ಪಿರಮಿಡ್ ಬಗ್ಗೆ ಅಕ್ಕ ಅವರು ತಿಳಿಸ್ಕೊಟ್ರು, ಅವರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸಿ. ಮತ್ತೆ ಎಲ್ಲರೂ ಇದನ್ನ ಬಳಸೋದಕ್ಕೆ ಪ್ರಯತ್ನ ಮಾಡಿ. ಈಗ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣ. ಬಹುಶಃ ಎಲ್ರದ್ದು ಊಟ ಆಗಿದೆ ಅನ್ಸುತ್ತೆ. ಈಗ ಏನ್ ಮಾಡ್ತೀವಿ ನಾವು, ಚಾರ್ಟ್ ತಗೊಂಡಿದ್ರೆ ಆ ಚಾರ್ಟಿನ ಮೇಲೆ ಬೆಳಕು ಬೀಳೋ ಹಾಗೆ ಟೆರೇಸ್ ಬಂದ್ಬಿಡೋಣ, ಬ್ಯಾಟ್ರಿ ಇಟ್ಕೊಳ್ಳೋಣ. ಇಲ್ಲ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ರೆ ಮೊಬೈಲ್ ನಲ್ಲಿ ತಗೊಂಡು ಹೊರಗಡೆ ಬಂದ್ಬಿಡೋಣ. ಇದು ಮಹಾಕಾಶ ತತ್ವದ್ದಾದ್ರಿಂದ ಕೋಣೆ ಒಳಗಡೆ ಕೂತ್ಕೊಂಡು ಮಾಡುವಂತದ್ದಲ್ಲ. ಆದ್ರಿಂದ ಯಾರ್ಯಾರಿಗೆ ಸಾಧ್ಯವಾಗುತ್ತೆ ಅವರೆಲ್ರು ನಿಮ್ಮ ಮೊಬೈಲ್ಗಳು ಅಥವಾ ಚಾರ್ಟ್ಗಳು ಫೋಟೋ ಮಾಡಿ ಇಟ್ಕೊಂಡಿದ್ರೆ ಅದ್ರ ಮೇಲೆ ಬೆಳಕು ಬೀಳೋದಕ್ಕೆ ಕೂಡ ಮೊಬೈಲ್ ನ ಬಳಸ್ಕೊಂಡು ಈಚೆ ಕಡೆ ಬಂದ್ಬಿಡಿ. ಸ್ನೇಹಿತರೆ, ಎಲ್ಲರ ಹತ್ರ ಈ ಬುದ್ಧನ ಫೋಟೋ ಬೇಕಲ್ಲ ಸರ್? ಬುದ್ಧನ ಫೋಟೋ ಒಂದು ಅಂದ್ಕೊಳ್ಳಿ ಸಾಕು. ಈಗ ಫೋಟೋ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಇರ್ಬೋದಾ ಫೋಟೋ? ಮೊಬೈಲ್ ಕೂಡ ಬಳಸ್ಕೋಬಹುದು. ಓಕೆ ಓಕೆ. ನಾಗರಾಜ್ ಗುರುಗಳೇ ಹೇಳಿ. ನಮಸ್ಕಾರ. ನಮಸ್ತೆ ನಮಸ್ತೆ. ಇದು ಇನ್ನೊಂದ್ಸಲ ಹೇಳ್ರಿ, ಫೋಟೋದ ಏನಂತ? ಫೋಟೋ ತಗೊಂಡು ಟೆರೇಸ್ ಮೇಲ್ ಬನ್ನಿ. ಇದು ಮಹಾಕಾಶ ತತ್ವ, ಕೋಣೆ ಒಳಗಡೆ ಕೂತ್ಕೊಂಡು ಮಾಡುವಂತದ್ದಲ್ಲ. ಹೊರಗಡೆ ಬಂದ್ಬಿಡಿ. ಹೊರಗಡೆ ಬಂದು ನಾನು ಸೂಚನೆ ಕೊಡ್ತಾ ಹೋಗ್ತೀನಿ, ಅದರಂತೆ ಮಾಡೋಣ. ಅಂದ್ರೆ ಫೋಟೋ ರೂಮ್ ನಲ್ಲೇ ಇರ್ಬೇಕು? ಫೋಟೋ ತಗೊಂಡ್ ಬನ್ನಿ ಜೊತೆನಲ್ಲಿ. ಅಲ್ಲ, ಟೆರೇಸ್ ಇಲ್ಲಲ್ಲ. ಟೆರೇಸ್ ಇರ್ಲಾರ್ದವ್ರು ಏನ್ ಮಾಡೋದು? ಬೀದಿಗೆ ಬನ್ನಿ, ಅಂಗಳ ಇದೆಯಲ್ವಾ, ಮನೆ ಮುಂಭಾಗಕ್ಕೆ ಬನ್ನಿ ಅಷ್ಟೇ. ಅದ್ರ ಮೇಲೆ ಬೆಳಕು ಬೀಳೋ ಹಾಗೆ. ಅರ್ಥ ಆಯ್ತಾ? ಆಯ್ತಾಯ್ತು. ಬೇಗ ಬನ್ನಿ, ಬೇಗ ಬನ್ನಿ, ನಮ್ ಸಮಯ ಇಲ್ಲ. ರಂಗನಾಥ್ ಜಿ ಅವರು ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಬಹಳ ಕಡಿಮೆ.
ಆದ್ರಿಂದ ಅಷ್ಟು ಸಮಯದಲ್ಲಿ ಇದನ್ನ ಪ್ರಾಕ್ಟಿಕಲ್ ನಾವು ಮಾಡ್ಬೇಕು, ಅದ್ರ ಅನುಭವ ಪಡಿಬೇಕು ನಾವೀಗ. ಯಾರು ಈಚೆ ಕಡೆ ಬಂದ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ಇಲ್ಲಿ ಫೋಟೋ ನೋಡ್ತಾ ಇದ್ದೀನಿ. MB ಪೂಜಾರಿ ಅವರು ಅದೇ ಟಾರ್ಚ್ ಲೈಟ್ ಹಾಕಿ ಏನೋ ನೋಡ್ತಾ ಇದ್ರು ನೋಡಿ ಸರ್. ಹಾ 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 ಬಂದಿದ್ರೆ ದಯಮಾಡಿ ಎಲ್ರೂನು ಯಾರಾದ್ರೂ ಒಂದಷ್ಟು ಜನ ಹ್ಯಾಂಡ್ಸ್ ಅಪ್ ಮಾಡಿ. ಎಸ್, ರಾಜೇಶ್ವರಿ ಅವ್ರು ಬಂದಿದ್ದಾರೆ. ಓಕೆ, ಈಗ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ. ನಿಂತ್ಕೊಂಡು ಆ ಕಾಪಿಯನ್ನ, ಉದಾಹರಣೆಗೆ ಬುದ್ಧನ ಫೋಟೋನೇ ತಗೊಳ್ಳಿ, ಅದರ ಮೇಲೆ ಬೆಳಕು ಬೀಳ್ತಾ ಇರ್ಲಿ. ಆ ಬುದ್ಧನ ಮೂಗಿನ ತುದಿಯಲ್ಲಿ ಬೀಳ್ತಾ ಇರ್ತಕ್ಕಂಥ ಚುಕ್ಕಿಯನ್ನ ನೋಡ್ತಾ ನನ್ನ ಸೂಚನೆಯನ್ನ ಗಮನಿಸ್ತಾ ಹೋಗಿ. ಎಲ್ರು ರೆಡಿ ಇದ್ದೀರಲ್ಲ? ಓಕೆ, ಶುರು ಮಾಡೋಣ ಸರ್. ಎಸ್ ಸರ್. ಹಾ, ಅಲ್ಲೇ ಗಮನ ಇಡಿ. ಆ ಪಾಯಿಂಟ್ ಮೇಲೆ, ಮೂಗಿನ ಮೇಲೆ ಇರ್ತಕ್ಕಂಥ ಪಾಯಿಂಟ್ ಮೇಲೆ ಗಮನ ಇಡಿ. ಅಲ್ಲೇ ನೋಡ್ತಾ ಇರಿ. ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್. ಕಂಟಿನ್ಯೂ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ದೀರ್ಘ ಶ್ವಾಸ ತಗೊಳ್ಳಿ, ದೀರ್ಘ ಶ್ವಾಸ ಬಿಡಿ. ಒನ್ಸ್ ಅಗೈನ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ತಕ್ಷಣ ಆಕಾಶ ನೋಡಿ. ತಲೆ ಎತ್ತಿ ಆಕಾಶವನ್ನ ನೋಡಿ, ಒಂದೇ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಆಕಾಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ಭಗವಾನ್ ಬುದ್ಧರ ನಗೆಮುಗ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಗಮನಿಸಿ. 10 ನಿಮಿಷಗಳ ಮುಂಚೆ ನಾನು ಕೂಡ ಇದನ್ನ ಎಂಜಾಯ್ ಮಾಡಿದೆ. ನನ್ನ ಮೊಮ್ಮಕ್ಕಳಿಗೂ ತೋರಿಸ್ತಾ ಇದನ್ನ, ಬಹಳ ಖುಷಿ ಪಡ್ತಾ ಇದ್ರು. ಜಸ್ಟ್ ಸಿ ಅಂಡ್ ಎಂಜಾಯ್. ಅಬ್ಸರ್ವ್ ಮಾಡ್ತಾ ಇದ್ದೀರಿ ಎಲ್ರು ಅಂತ ಕಾಣಿಸುತ್ತೆ. ಇದೇ ವಿಧಾನದಲ್ಲಿ ನೀವು 5 ಬಾರಿ 10 ಬಾರಿ ಬೇಕಾದ್ರೂ ಕೂಡ ನೀವು ಮಾಡ್ತಾ ಹೋಗ್ಬೋದು. ನೀವು ಎಷ್ಟು ಸಾರಿ ಮಾಡ್ತಾ ಹೋಗ್ತೀರಿ ಒಂದೊಂದು ಟೈಮ್ ನಲ್ಲಿ, 5 ಬಾರಿ 10 ಬಾರಿ 10 ನಿಮಿಷ 15 ನಿಮಿಷ ನೀವು ಇದನ್ನ ಉಪಯೋಗಿಸ್ಕೊಳ್ತಾ ಹೋದ್ರೆ ಆಪ್ಟಿಕಲ್ ನರ್ವ್ಸ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ, ತಲೆನೋವು ನಿವಾರಣೆ ಆಗುತ್ತೆ, BP ನಾರ್ಮಲ್ ಬರುತ್ತೆ, ಕಾನ್ಸಂಟ್ರೇಷನ್ ಪವರ್ ಡೆವಲಪ್ ಆಗುತ್ತೆ, ಮೆಮರಿ ಪವರ್ ಡೆವಲಪ್ ಆಗುತ್ತೆ. ಇದ್ರ ಮುಖಾಂತರ ಅನೇಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ಏನು ಪಾಸಿಟಿವ್ ಎನರ್ಜಿ ಅತ್ಯಂತ ಹೆಚ್ಚಾಗ್ತಾ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ.
ಮನಸ್ಸು ಸುಮ್ನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಎಲ್ಲೆಲ್ಲೋ ಹೋಗ್ಬೋದು. ಬಟ್ ಈ ಕ್ರಿಯೆ ಮಾಡುವಾಗ ಖಂಡಿತ ನಿಮ್ಮ ಮನಸ್ಸು ಯಾವುದೇ ಕಡೆಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮಲ್ಲೇ ಇರುತ್ತೆ. ನಿಮ್ಮ ಧ್ಯಾನ ಕ್ರಿಯೆ, ಈ ತೆರೆದ ನೇತ್ರ ಧ್ಯಾನದ ಒಂದು ಕ್ರಿಯೆ ಏನಿದೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. 100ಗೆ 200% ನಮ್ಗೆ ಲಾಭ ಇದೆ. ಇದನ್ನ ಸ್ವತಃ ನಾನು ಅನುಭವಿಸಿದ್ದೀನಿ. ತಿಂಗಳಾನ್ಗಟ್ಲೆ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತವನು ತಲೆನೋವಿಗೋಸ್ಕರ. ಕೊನೆಗೆ ನಿಮ್ಯಾನ್ಸ್ಗೆ ಅಡ್ಮಿಟ್ ಮಾಡಿದ್ರು ತಲೆನೋವಿಗೋಸ್ಕರ. ನನಗೆ ಈ ಒಂದು ಚಿಕಿತ್ಸೆಯಿಂದ ನನಗೆ ಈಗ ತಲೆನೋವು ಏನು ಅಂದ್ರೆ ನನಗೆ ಗೊತ್ತಿಲ್ಲ. ಅದಾದ ನಂತರದ ದಿನಗಳಲ್ಲಿ, ವರ್ಷಗಳಲ್ಲಿ. ಆದ್ರಿಂದ ಇದನ್ನೆಲ್ಲರೂ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡೋದಾದ್ರೆ ಯಾರು ಹ್ಯಾಂಡ್ಸ್ ಅಪ್ ಮಾಡಿದ್ರೆ ಇನ್ನೊಂದ್ಸತಿ ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ಸರ್ ಯಾರಿಗಾನ ಎಕ್ಸ್ಪೀರಿಯನ್ಸ್ ಆಗಿರೋದು ಅವ್ರು ಕೇಳ್ಬೋದಲ್ಲ? ಒಳಗಡೆ ಬಂದ್ಬಿಡಿ ಈಗ, ಒಳಗಡೆ ಬಂದ್ಬಿಡಿ ಈಗ, ಒಳಗಡೆ ಬಂದ್ಬಿಡಿ. ಹೇಳಿ ಪೂಜಾರ್ರೆ, MB ಪೂಜಾರಿ ಅವರು. ಹಾ, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ, ನಮಸ್ಕಾರ. ಮಾತಾಡಿ ಪೂಜಾರಿ, ಮಾತಾಡಿ ಸರ್. ಮಾತಾಡಿ. ಹೇಳಿ ಸರ್, ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಸಂಪೂರ್ಣ ಚಿತ್ರ ಕಾಣ್ತಾ ಇದೆ ಸರ್. ಬುದ್ಧನ ಮೂರ್ತಿ, ನಗುಮುಖದ ಮೂರ್ತಿ ಹೌದಾ? ಕಾಣ್ತಾ ಇದೆ ಸರ್. ಹೌದು ಹಾ ಸರ್, ಹಾ ಖಂಡಿತ ಹಾ. ಖಂಡಿತ ಇದೇ ಸರ್, ಖಂಡಿತ. ವಿಧಾನವನ್ನ ನೀವು ಪತಂಜಲಿಯವರ ಫೋಟೋವು ಕೂಡ ಬಳಸ್ಕೋಬಹುದು. ಹಾ ಸರ್, ಹಾ ಸರ್. ಹಾ, ಜಸ್ಟ್ ಈಗ Okay, sir, ನಾನು ಒಂದನ್ನ ಹೇಗೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೀನಿ. ಹೌದು ಸರ್. ಇದರಂತೆ ಇದನ್ನ ನೀವು ಸಂಜೆ 5-5:30 ಸಮಯದಲ್ಲಿ ಕೂಡ ಬಳಸ್ಕೋಬಹುದು. ಸಂಜೆ 5:30 ಸಮಯದಲ್ಲಿ ಪೂರ್ವ ಹೌದು ಸರ್, ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡ್ರೆ ನಿಮ್ಗೆ ಹಾ. ಫೋಟೋದ ಮೇಲೆ, ಪಶ್ಚಿಮದ ಕಡೆಯಿಂದ ಫೋಟೋದ ಮೇಲೆ ಬೆಳಕು ಬೀಳುತ್ತೆ. ಹಾ ಸರ್. ಅದನ್ನ ನೋಡೋದು 1 ನಿಮಿಷದ, ಅಂದ್ರೆ 60 ಕೌಂಟ್ ಮಾಡಿಕೊಂಡು, ಆಮೇಲೆ ಸರ್. ನೀವು ಆಕಾಶವನ್ನ ನೋಡೋದು, ಪೂರ್ವ ದಿಕ್ಕಿನಲ್ಲಿ ಆಕಾಶವನ್ನ ನೋಡೋದು. ಸಾಧ್ಯವಾದಷ್ಟು ಬಯಲಿಗೆ ಬಂದ್ಬಿಟ್ರೆ, ಫೀಲ್ಡ್ ಬಂದ್ಬಿಟ್ರೆ ಒಳ್ಳೇದು. ಯಾವುದೇ Okay, sir. ಡಿಸ್ಟರ್ಬೆನ್ಸ್ ಇರಬಾರ್ದು, ಮರಗಳು ಆ ತರದ್ ಏನು ಇರಬಾರ್ದು. ಅಂತ ಜಾಗಕ್ಕೆ ಬಂದು ಆರಾಮಾಗಿ ನೋಡ್ಬೋದು. 5:30-6 ಗಂಟೆ ಸಮಯದಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸರ್, ತಕ್ಷಣ ಆಕಾಶ ನೋಡಿ ತಕ್ಷಣ ಕೆಳಗಡೆ ನೋಡಿದ್ರೆ ಹಾ, ಮತ್ತೆ ಬುದ್ಧ ಮೂರ್ತಿ ಕಾಣ್ತಾನೆ ಇದೆ. ಹೌದು ಹೌದು. ಯಾಕೆಂದ್ರೆ ನೀವು 42 ಡೇಸ್ ಇಂದ ಪ್ರಾಕ್ಟೀಸ್ ಮಾಡಿದಿರಲ್ಲಪ್ಪ. ಹೌದು ಸರ್, ಸರಿ ಸರ್. ಅದರ ಶಕ್ತಿ ಈಗ ನಿಮ್ಗೆ ಸುಮ್ನೆ ನೋಡ್ಬಿಟ್ಟು ಒಂದು 30 ಕೌಂಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ಮೇಲೆ ನೋಡಿದ್ರು ಆಕಾಶದಲ್ಲಿ ಕಾಣಿಸುತ್ತೆ. ಸರ್, ಆಕಾಶದಲ್ಲಿ ನೋಡಿದ ತಕ್ಷಣ ಸರ್ ಮತ್ತೆ ಮುಂದೆ ಎದುರಿಗೆ ನೋಡಿದ್ರೆ ಮತ್ತೆ ಕಾಣುತ್ತೆ ಸರ್, ಗಿಡದಲ್ಲಿ ಅದು. ಹೌದು 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 ಸರ್. ಥ್ಯಾಂಕ್ ಯು ಸರ್. ರೈಟ್. ರೇಣುಕಾ ಅವರೇ ಮಾತಾಡಿಮ್ಮ. ಮಾತಾಡಿಮ್ಮ ರೇಣುಕಾ ಅವರೇ. ಅನ್ಮ್ಯೂಟ್ ಆಗಿಲ್ಲ ನೋಡಿ. ನಮಸ್ತೆ ಸರ್. ನಿಜವಾಗ್ಲೂ ನಮಸ್ತೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹಾ ಸರ್, ಒಂದು 2 ಸಲ ನೀವು ಮಾಡಿಸಿದಾಗ ನಾನು ಕಾನ್ಸಂಟ್ರೇಟ್ ಕೊಟ್ಟಿರ್ಲಿಲ್ಲ. ನೀವ್ ನೀವೇನ್ ಗೈಡೆನ್ಸ್ ಕೊಟ್ರಿ, ನಾನು ಹೊರಗಡೆ ಹೋಗಿ ಫೋಟೋ ಇರ್ಲಿಲ್ಲ, ಫೋನಲ್ಲಿ ಏನ್ ಕಳಿಸಿದ್ರಿ ಅದನ್ನ ತೆಗೆದು ನೋಡಿದಾಗ ನಿಜವಾಗ್ಲೂ ಸರ್ ಮಿರಾಕಲ್. ಬುದ್ಧನ ನಾವು ನೋಡೇ ಬಿಟ್ಟಿದೀವಿ ಸರ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತೊಂದು ಖುಷಿ ಆಯ್ತಾ? ಸೂಪರ್ ಸರ್, ವಂಡರ್ಫುಲ್. ಆಕಾಶದಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದ್ರಾ? ಹಾ ಸರ್, ಸರಿ ನನ್ನ ಸರಿ. ಕಣ್ಣಲ್ಲಿ ಕಣ್ಮುಂದೆನೆ ಇದೆ ಸರ್. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ, ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಸ್ಟೂಡೆಂಟ್ಸ್ ಗಂತೂ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತೆ ಅಫಿಷಿಯಲ್ಸ್ ಹೇಳಿ ಹೇಳಿ ಹೇಳಿ. ಪ್ರಾಕ್ಟೀಸ್ ಮಾಡಿದ್ರೆ ಇದು ಕಾಣುತ್ತಾ, ಫಸ್ಟ್ ಟೈಮು ಕಾಣುತ್ತಾ ಅಂತ? ಫಸ್ಟ್ ಟೈಮು ಕಾಣಿಸುತ್ತೆ. ಕಾಣಿಸ್ತಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಡ್ಬಾರ್ದು. ಯಾಕೆಂದ್ರೆ ನಿಗದಿತವಾದ ಸಮಯದಲ್ಲಿ ನಿಗದಿತವಾದಂತಹ ಸ್ಥಳದಲ್ಲಿ ಯಾವುದೇ ಒಂದು ಕ್ರಿಯೆಯನ್ನ ಮಾಡಿದಾಗ ಅದು ಹೆಚ್ಚು ಶಕ್ತಿ ಕೊಡುತ್ತೆ. ಇಲ್ಲಿ ಸಾಧನೆಯ ನಿರಂತರತೆಯೇ ಯಶಸ್ಸಿನ ಗುಟ್ಟು ಅಂತ ಒಂದು ಮಾತು ಹೇಳ್ತಾರೆ ಪ್ರಾಜ್ಞರು. ಸಾಧನೆಯ ನಿರಂತರತೆಯೇ ಯಶಸ್ಸಿನ ಗುಟ್ಟು. ಅಂದ್ರೆ
ಯಾವುದೇ ಒಂದು ಸಾಧನೆಯನ್ನ ಇವತ್ತು ನಾನು ನೋಡ್ದೆ ನನಗೆ ಚೆನ್ನಾಗಿ ಕಾಣಿಸ್ತು ಅಂತ ನಿಲ್ಲಿಸ್ರೆ ಪ್ರಯೋಜನ ಇಲ್ಲ. ನಿರಂತರವಾಗಿರ್ಬೇಕು. ಆಮೇಲೆ 62 days ಮಾಡಿದ್ವಿ ಸಾಕಲ್ಲ ಅಂದ್ಬಿಟ್ಟು ಎತ್ತಿ ಶೋಕೇಸ್ ಅಲ್ಲಿ ಇಟ್ಬಿಡೋದು ಅಲ್ಲ, ನಿರಂತರ ಮಾಡ್ತಾ ಹೋಗ್ಬೇಕು. ನೀವ್ ಎಷ್ಟು ನಿರಂತರ ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ನಿಜ ನಿಜ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನಮಸ್ತೆ. ರೈಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಹಾ, ದೀಪ ಅವರೇ ಎಲ್ಲಿಮ್ಮ? ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಅಮ್ಮ. ಗುರುಜಿ. ನಾನು ನಮಸ್ತೆ ನಮ್ಮನೆಯಲ್ಲ ನಮಸ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಿ ಗುರುಜಿ. ನಮ್ದು ಹೊರಗಡೆ ಎಲ್ಲ ಲಾಕ್ ಮಾಡ್ಬಿಟ್ಟಿದ್ವಿ. ನಾನು ನಮ್ಮನೆ ರೂಫ್ ನೋಡ್ತಾ ಇದ್ದೆ, ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ರೂಫ್ ಅಲ್ಲೇ ತುಂಬಾ ಕಾಣಿಸ್ತು ಗುರುಜಿ. ನಾನು ಟಾರ್ಚ್ ಬಿಟ್ಕೊಂಡು ರೂಫ್ ಅಲ್ಲೇ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತು. ಓಕೆ ಓಕೆ ಓಕೆ. ನಂದು ಕ್ವಶನ್ ಏನು ಅಂತ ಅಂದ್ರೆ, ಇದು ನಾವು ಹೊರಗಡೆ ಮಹಾಕಾಶ ತತ್ವ ಹೊರಗಡೆ ಮಾಡ್ತೀವಲ್ಲ ಗುರುಜಿ, ಸಾಯಂಕಾಲ ಟೈಮ್ ನೀವು ಹೇಳಿದ್ರಲ್ಲ 5:30 6 ಗಂಟೆ ಅಂತ, ಸಾಯಂಕಾಲ ಆಕಾಶದಲ್ಲಿ ನೋಡ್ಬೇಕು. ಈಗ ರೂಫಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತು ಗುರುಜಿ. ಹೊರಗಡೆ ಆಕಾಶದಲ್ಲಿ ನಾವು ಸಾಯಂಕಾಲ ಇನ್ನು ಬೆಳಕಿರುತ್ತೆ ಅಲ್ವಾ, ಅವಾಗ ತೊಂದ್ರೆ ಇಲ್ಲ ಕಾಣಿಸುತ್ತೆ. ನಾವು ಬೆಳಿಗ್ಗೆ 10 ಗಂಟೆಲ್ಲೂ ಕೂಡ ನೋಡಿದೀವಿ ನಾವು. ಯಾಕೆಂದ್ರೆ ನಮಗೆ ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾಗ 10 ಗಂಟೆ ಕ್ಲಾಸ್ ಶುರುವಾಗ್ತಾ ಇತ್ತು. ಆವಾಗ ನಾವು ಕತ್ಲು ಮಾಡಕ್ ಆಗೋದಿಲ್ವಲ್ಲ, ಅದಕ್ಕೆ ಏನ್ ಮಾಡ್ತಿರು, ಪಶ್ಚಿಮ ದಿಕ್ಕಿಗೆ ತಿರುಗಿಸ್ಬಿಟ್ಟು ಆ ಕಡೆ ತಿರುಗಿಸಿ ಮಾಡಿಸ್ತಾ ಇದ್ರು. ಸೂರ್ಯನಿಗೆ ಎದುರಾಗಿ ನೋಡಿದಾಗ ನಮಗೆ ಕಾಣಿಸೋದಿಲ್ಲ. ಸೂರ್ಯನ ಇರೋ ದಿಕ್ಕಿಗೆ ವಿರುದ್ಧವಾಗಿ ದಿಕ್ಕಿಗೆ ನಾವು ತಿರ್ಕೊಂಡು ನಿಂತ್ಕೊಂಡಾಗ ನಮಗೆ ಆ ಚಿತ್ರ ಚೆನ್ನಾಗಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಗುರುಜಿ ಅವಾಗ ಬೆಳಕು ತುಂಬಾ ಪ್ರಕಾಶಮಾನವಾಗಿರುತ್ತಲ್ಲ, ಸೂರ್ಯನ ಬೆಳಕು. ಇರ್ಲಿ ಏನ್ ತೊಂದ್ರೆ ಇಲ್ಲ. ಸೂರ್ಯನಿಗೆ ಎದುರಾಗಿ ನಿಲ್ಬಾರ್ದಷ್ಟೇ. ಸೂರ್ಯ ಪೂರ್ವದಲ್ಲಿದ್ದಾಗ ನಾವು ಪಶ್ಚಿಮಕ್ಕೆ ತಿರುಗಬೇಕು, ಸೂರ್ಯ ಪಶ್ಚಿಮದಲ್ಲಿದ್ದಾಗ ನಾವು ಪೂರ್ವಕ್ಕೆ ತಿರುಗ್ಬೇಕಷ್ಟೇ. ಖಂಡಿತವಾಗಿ ಕಾಣಿಸುತ್ತೆ. ನಾಳೆ ಸಾಧ್ಯವಾದ್ರೆ ನೀವು ಪ್ರಯತ್ನ ಮಾಡಿ. ಸರಿ ಗುರುಜಿ, ಆಯ್ತು. ಸಾಯಂಕಾಲ 5 ರಿಂದ 6 ಗಂಟೆ ಸಂಜೆ 5 ರಿಂದ 6 ಗಂಟೆ ಸಮಯದಲ್ಲಿ ನಾಳೆ ಒಮ್ಮೆ ಪ್ರಯತ್ನ ಮಾಡಿ. ಖಂಡಿತವಾಗಿ ನಿಮ್ಗೆ ಅದು ಎಫೆಕ್ಟ್ ಗೊತ್ತಾಗತ್ತೆ. ನನಗೆ ತಿಳಿಸಿ ಆವಾಗ. ಸರಿ ಗುರುಜಿ, ನಾನು ನಿಮ್ಗೆ ಫೋನ್ ಮಾಡಿ ಖಂಡಿತ ತಿಳಿಸಿ. ಅಂದ್ರೆ ಡೋರ್ ಲಾಕ್ 2-3 ಹಾಕೊಂಡ್ ಬರ್ಬೇಕು ಗುರುಜಿ. ಹೀಗಾಗಿ ನಾನು ಹೊರಗಡೆ ಹೋಗಿ ತೆಗಿಯೋದ್ರಲ್ಲಿ ಕ್ಲಾಸ್ ಮುಗೀತ ಅಂತ ನನ್ಗೆ ರೂಫಿಂಗ್ ನೋಡ್ತಾ ಇರೋದು. ಸರಿ. ಥ್ಯಾಂಕ್ ಯು ಗುರುಜಿ. ಓಕೆ ಅಮ್ಮ, ಥ್ಯಾಂಕ್ ಯು, ವೆಲ್ಕಮ್. ಅನ್ನಪೂರ್ಣ ಅವರೇ ಮಾತಾಡಿ. ಅನ್ನಪೂರ್ಣ, ಕೊನೆಯದಾಗಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ತಗೊಂಡು ಧ್ಯಾನ ಶುರು ಮಾಡೋಣ. ಅನ್ನಪೂರ್ಣ ಮಾತಾಡಿ. ನಮಸ್ತೆ ರೀ. ನಮಸ್ತೆ. ನನ್ಗೆ ಫಸ್ಟ್ ಟೈಮ್ ಕಾಣಿಸ್ಲಿಲ್ಲ, ಸೆಕೆಂಡ್ ಟೈಮ್ ನಾನು ಮಾಡಿ ನೋಡಿದೆ. ಅದು ತುಂಬಾ ಹೊತ್ತೇನ್ ಮಾಡ್ಲಿಲ್ಲ ನಾನು. ಬುದ್ಧನ ಮುಗಿನ ತುದಿ ನೋಡ್ತಾ ಇದ್ದೆ. ನೋಡಿ ಒಂದು 2 minutes ನೋಡಿ ತಕ್ಷಣ ಮೇಲ್ ನೋಡ್ದೆ ಸೆಕೆಂಡ್ ಟೈಮ್. ಅವಾಗ ಒಂದು ಆ ಡೋರ್ ಅಲ್ಲಿ ಬುದ್ಧನ ವಿಗ್ರಹ ಅವ್ರು ಕಾಣಿಸ್ತಾ ಇದ್ರು. ಸ್ವಲ್ಪ ಒಂದೇ ಸೆಕೆಂಡ್ ಪ್ರಕಾಶಮಾನವಾಗಿ ಕಂಡು ಹೋಗ್ಬಿಟ್ರು ಅವರು. ಅಂದ್ರೆ ನೀವು 42 ದಿವಸದಿಂದ ಪ್ರಾಕ್ಟೀಸ್ ಮಾಡಿಲ್ವಾ? ಇಲ್ಲ, ಇವತ್ತು ಫಸ್ಟ್ ಟೈಮ್ ನಾನ್ ಮಾಡ್ತಾ ಇರೋದು. ಅದಕ್ಕೆ ಇದು ನೋಡಿ, ಏಕ್ದಮ್ 3ನೇ ಸ್ಟೆಪ್ ಎಗರ್ಬಿಟ್ಟಿದ್ದೀರಿ. ಫಸ್ಟ್ ಸ್ಟೆಪ್ ಇದೆ, ಸೆಕೆಂಡ್ ಸ್ಟೆಪ್ ಇದೆ. ಫಸ್ಟ್ ಆಕಾಶ ತತ್ವ, 2ನೇದು ಚಿದಾಕಾಶ ತತ್ವ, 3ನೇದು ಮಹಾಕಾಶ ತತ್ವ. ಆಕಾಶ ತತ್ವ ಮತ್ತು ಚಿದಾಕಾಶ ತತ್ವವನ್ನ ಯಾರು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರಿಗೆ ಬಹಳ ಅದ್ಭುತವಾದಂತ ಅನುಭವ ಆಗುತ್ತೆ. ಇರ್ಲಿ, ತೊಂದ್ರೆ ಇಲ್ಲ. ನೀವೇನ್ ಮಾಡಿ ಅಂದ್ರೆ, ಮೊದಲನೇ ತತ್ವ ಆಕಾಶ ತತ್ವ ಅಂದ್ರೆ ಮೊದಲು ಏನ್ ಮಾಡ್ಬೇಕು ಅಂದ್ರೆ, ಹೀಗೆ 60 ಕೌಂಟ್ ಹೇಳ್ಕೊಂಡು ನೋಡ್ಬೇಕು, ತಕ್ಷಣ ಗೋಡೆ ನೋಡ್ಬೇಕು. ಇದು ಆಕಾಶ ತತ್ವ. ಇಂತಹದ್ದೊಂದು 10 ಬಾರಿ ಮಾಡ್ತಾ ಹೋಗೋದು ದಿನ, ಒಂದ್ 21 ದಿನ ಮಾಡಿ. ಆಮೇಲೆ 22ನೇ ದಿವಸದಿಂದ ಮತ್ತೆ ತಿರುಗಿ ನೀವು ಆ ಚಿತ್ರವನ್ನ ನೋಡೋದು, ಆ ಚಿತ್ರದಲ್ಲಿ ಇರ್ತಕ್ಕಂಥ ಚುಕ್ಕಿಯನ್ನ ನೋಡೋದು, ಕಣ್ಣು ಮುಚ್ಚಿಬಿಡೋದು. ಕಣ್ಣು ಮುಚ್ಚಿಬಿಟ್ರೆ ಕಣ್ಣು ಮುಚ್ಚಿದ ಮುಂದ್ಗಡೆ ಕಣ್ಣಿನ ಮುಂದೆ ಕಾಣಿಸುತ್ತೆ ಆ ಚಿತ್ರ. ಅದು 21 ದಿನ ಮಾಡ್ಬೇಕು. ಆಮೇಲೆ 43ನೇ ದಿನಕ್ಕೆ ಈ ಮಹಾಕಾಶ ತತ್ವ ಬಹಳ ಅದ್ಭುತವಾದಂತ ಅನುಭವನ ಕೊಡುತ್ತೆ. ಆದ್ರೂ ನೀವು ಇವತ್ತು 3ನೇ ಸ್ಟೆಪ್ಗೆ ಏಕ್ದಮ್ ಎಗರಿದ್ರುನು ಅದು ಕನಿಷ್ಠ ನಿಮ್ಗೊಂದ್ ಸ್ವಲ್ಪ ರಿಸಲ್ಟ್ ಕೊಟ್ಟಿದೆ, ನಿರಾಶೆ ಮಾಡಿಲ್ಲ ನಿಮ್ಗೆ. ಹೌದ್ರಿ, ನನಗೆ ಖುಷಿ ಆಯ್ತು. ನಂಗೆ ಏಕಾದಶಿ ಮಾಡಿದ್ದೆ, ದರ್ಶನ ತುಂಬಾ ಖುಷಿ ಆಯ್ತು. ಓಕೆ.
ಧನ್ಯವಾದ. ಆಯ್ತು ನಮಸ್ತೆ ಸರ್, ಈ ಬ್ಯಾಚ್ ಮತ್ತೆ ಎಲ್ಲಿ ಕೊಡ್ಬೇಕಂದ್ರೆ ಫ್ರೆಶ್ ಆಗಿ ಶುರು ಮಾಡ್ಬೇಕಲ್ಲ. ಹೌದೌದು. ಇದು ಹೊಸ ಬ್ಯಾಚ್ ಇದು ಓ ಹೌದಲ್ವೇ? ಇದು ಎಲ್ಲೇ ಬ್ಯಾಚ್ ಇದು. ಸರಿ 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 ಸೊ ಸರಿ ಸರಿ. ಹಿಂದಿನ ಬ್ಯಾಚ್ 6ನೇ ಬ್ಯಾಚ್ ಅದು ಅವ್ರಿಗೆ ಹೇಳ್ಕೊಟ್ಟಿದ್ವಿ, ಅವರು ಪ್ರಾಕ್ಟೀಸ್ ಮಾಡಿದ್ರು, ಮತ್ತೆ ಸೆಕೆಂಡ್ ಸ್ಟೇಜ್ ಬಂದ್ರು, ಈಗ ಥರ್ಡ್ ಸ್ಟೇಜ್ ಬಂದ್ರು. ಸೊ ಶುರು ಆಗಿದೆಲ್ಲ, ಇದಕ್ಕೂ ಇನ್ನೊಂದ್ ದಿವಸ ಯಾವ ಫ್ರೀ ಇದ್ರೆ ಒಂದ್ ಸ್ವಲ್ಪ. ಆ ರೀತಿ ಇದ್ರೆ ನಾವು ಯುಗಾದಿ ಹಬ್ಬ ಅದ ಮಾರನೇ ಬೇಕಾದ್ರೆ ತಗೊಳ್ಳೋಣ ಸರ್. ಸರಿ ಸರಿ, ಓಕೆ. ಎಷ್ಟು 10ನೇ ತಾರೀಕು? 10ನೇ ತಾರೀಕು, ರೈಟ್. 10ನೇ ತಾರೀಕು ಒಂದ್ಸತಿ ಮೊದಲಿಂದ ತಗೊಂಡೋಗೋಣ. ಫಸ್ಟ್ ಸ್ಟೆಪ್ ಇಂದ ನಾನು ಅಷ್ಟೊಳಗಡೆ ಈ ಚಿತ್ರ ಎಲ್ಲ ಕಲ್ಸ್ಕೊಡ್ತೀನಿ ವಾಟ್ಸಪ್ ಅಲ್ಲಿ. ರೆಡಿ ಇಟ್ಕೋಬೇಕಲ್ಲ. ಹೌದೌದೌದು. ಮೊದಲನೇದಿಂದ ಶುರು ಮಾಡೋಣ ಪ್ರಾಸೆಸ್. ಓಕೆ ಸರ್, ಓಕೆ, ರೈಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇನ್ನು ಯಾರನ್ನ ಮಾತಾಡ್ಬೇಕಾ? ಅನ್ನಪೂರ್ಣ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ 4 ತೋರಿಸ್ತಾ ಇದೆ. ಇಬ್ರು ಇವ್ರು ಮಾತಾಡಿದರು, ದೀಪಾ ಅವರು ಇಬ್ರು ಮಾತಾಡಿದ್ರು. ಇವರು ರೇಣುಕಾ ಅವರು ಮಾತಾಡಿದ್ರು. ಉಮಾ ಮೇಡಮ್ ಮಾತಾಡಿ. ಅನ್ಕೊಳ್ತಾ ಇದ್ದೆ ಉಮಾ ಮೇಡಮ್ ನವ್ರು ಇನ್ನೂ ಮಾತಾಡಿಲ್ವಲ್ಲ ಅಂತ. ಅದೇ ಅನ್ಮ್ಯೂಟ್ ಆಗಿಲ್ಲ ಅನ್ಮ್ಯೂಟ್ ಆಗಿಲ್ಲ. ಅನ್ಮ್ಯೂಟ್ ಆಗಿಲ್ಲ ಉಮಾ ಮೇಡಮ್, ವಾಯ್ಸ್ ಬರ್ತಾ ಇಲ್ಲ. ಉಮಾ ಮೇಡಮ್ ನವ್ರೆ ಮ್ಯೂಟ್ ಆಗಿದೆ ಅನ್ಸುತ್ತೆ ನೋಡಿ. ಈಗ ಆಗಿದ್ದೀನಿ ಗುರುಗಳೇ, ಈಗ ಆಗಿದ್ದೀನಿ. ಈಗ ಸರಿ. ಇದು ಸ್ವಲ್ಪ ಇವತ್ತು ಮಸ್ಕಾಗಿತ್ತು ನಾನು ಕಂಡಿದ್ದೆ, ಯಾಕಂದ್ರೆ ಮೋಡ ಕವಿದ ವಾತಾವರಣ, ಸ್ವಲ್ಪ ಮಸ್ಕಾಗಿತ್ತು. ಆದ್ರ ಈಗ ನಗುಮುಖ ಅದೇನು ನನ್ಗ ಹಾಗೆ ಕಾಣ್ಲಿಲ್ಲ, ಬರೀ ಆ ಚಿತ್ರ ಕಂಡಿದಂಗ ಅಷ್ಟ ಆತು. ಅಂದ್ರೆ ಇದನ್ನ ನಾವ್ ಮತ್ತೆ 21 ದಿವ್ಸ ಮಾಡ್ಬೇಕಾ? ಹೌದು ಹೌದು ಹೌದು. ಅಂದ್ರೆ ದಿವಸ ಸಾಯಂಕಾಲ ಹೊರಗಡೆ ಹೋಗಿ ಮಾಡ್ಬೇಕು. ಹೌದು. ಹೌದಾ? ಇಲ್ಲ ಬೆಳಿಗ್ಗೆ ಹೊತ್ತು ಮಾಡ್ತೀವಿ ಅನ್ನೋದಾದ್ರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡ್ಕೊಳ್ಳಿ. ಯಾಕಂದ್ರೆ ಪೂರ್ವದಲ್ಲಿ ಸೂರ್ಯ ಇರ್ತಾನೆ, ಪಶ್ಚಿಮ ದಿಕ್ಕಿಗೆ ಮುಖ ಮಾಡ್ಕೊಂಡು 8:30 9 ಗಂಟೆ ಒಳಗೆ ಮಾಡಿ, ನಿಮ್ಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸ್ತಾರೋ. ಆ ಟೈಮ್ ಅನುಕೂಲ ಆಗಲ್ಲ ಗುರುಗಳೇ. ಬೇಡ, ಸಂಜೆ ವೇಳೆ ಮಾಡಿ. ಸಂಜೆ ವೇಳೆ 5 ರಿಂದ 6 ಗಂಟೆ ಸಮಯದಲ್ಲಿ ಇದನ್ನ ಬಳಸ್ಕೊಡಿ. ಈಗಾಗ್ಲೇ ನಾವೇನ್ ಮಾಡಿವಲ್ಲ, ಮತ್ತೀಗ ಹೊಸ ಗ್ರೂಪ್ ನಲ್ಲಿ ಕೂಡ ಮಾಡಬಹುದಲ್ಲ? ಹೌದೌದೌದು, ಖಂಡಿತ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ ತಾವು, ಅವಾಗ ಮಾಡ್ಬೋದು, ಏನ್ ತಪ್ಪೇನಿಲ್ಲ. ಧನ್ಯವಾದ ಗುರುಗಳೇ. ಅದನ್ನ ಪುನರ್ಮನನ ಅಥವಾ ಪುನರ್ಬಲನ ಅಂತ ಹೇಳ್ತೀವಿ. ಅದೇ ಮನನ ಸ್ಮರಣೆ ಎರಡು ಆಗುತ್ತೆ. ಹೌದು, ಇನ್ನು ನಮ್ಗೆ ಏನಾಗುತ್ತೆ, ಪ್ರಾಕ್ಟೀಸ್ ಆಗತ್ತೆ. ಹೌದೌದೌದು. ಆಯ್ತು ಗುರುಗಳೇ, ಧನ್ಯವಾದ ಗುರುಗಳೇ, ನಮಸ್ಕಾರ. ಓಕೆ ಮೇಡಮ್, ಓಕೆ. ಭಾಳ ದಿನ ಆಗಿತ್ತು ತಮ್ಮ ಜೊತೆಗೆ ಮಾತಾಡ್ಲಾರ್ದ. ಇರ್ಲಿ, ನಿಮ್ಮಗಳ ಸಂಪರ್ಕ ನಿರಂತರವಾಗಿರುತ್ತೆ. ಇರ್ಲಿ, ಯಾರ್ ಬೇಡ ಅಂತಾರ, ಹಾಗೆ ಇರ್ಲಿ. ಯಾವಾಗ ನಿಮ್ಮನ್ನ ಮೈಸೂರಿನಲ್ಲಿ ನೋಡಿದೀನಿ, ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ಇದೆ. ಇರ್ಲಿ ಮೇಡಮ್, ಮಾತಾಡಿ. ದೀಪಾವಳಿ ಮಾತಾಡಿ. ಗುರುಜಿ, ನಾನು ಈಗ ಪತಾಂಜಲಿ ಚಾರ್ಟ್ ನಾನು ಮಾಡ್ದೆ, ಅದು ಇಲ್ಲಿ ಜಟಾಧಾರಿ ಇದೆಲ್ಲ ವೈಟ್ ಇದೆಯಲ್ಲ ಗುರುಜಿ, ಇದ್ರಲ್ಲಿ ನಾನು ಇದು ಪತಾಂಜಲಿ ಚಾರ್ಟ್ ನಾನು ಈ ತರ ಮಹಾಕಾಶ ತತ್ವ ಮಾಡಿದಾಗ ಮೇಲ್ಗಡೆ ನೋಡಿದಾಗ ಇದೆಲ್ಲ ಫುಲ್ ಬ್ಲಾಕ್ ಕಾಣಿಸ್ತು ಗುರುಜಿ. ದಾಡಿ ಮತ್ತೆ ಅವ್ರದ್ದು ಜಡೆ ಇದೆಯಲ್ಲ ಅದೆಲ್ಲ ಬ್ಲಾಕ್ ಬ್ಲಾಕ್ ಕಾಣಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತು ಗುರುಜಿ. ಅದು ಸಹ ನನ್ಗೆ ಹೌದೌದೌದೌದೌದು. ನಾನ್ ಕೂಡ ಅರ್ಧ ಗಂಟೆ ಮುಂಚೆ ನಾನು ಮಾಡಿ ಆಮೇಲೆ ಬಂದು ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇಲ್ಲ ಗುರುಜಿ, ಇಲ್ಲಿ ಪಿಕ್ಚರ್ ಅಲ್ಲಿ ವೈಟ್ ಇದೆಯಲ್ಲ, ಮೇಲ್ಗಡೆ ನೋಡಿದಾಗ ಫುಲ್ ಬ್ಲಾಕ್ ಕಾಣಿಸುತ್ತೆ. ಅದು ಅವ್ರದ್ದು ಜಟೆ, ಜುಟ್ಟು ಮತ್ತೆ ದಾಡಿ ಎಲ್ಲ ಬ್ಲಾಕ್ ಕಾಣಿಸುತ್ತೆ. ಹೌದು. ತುಂಬಾ ಒಂದು ಋಷಿಗಳು, ಸೇಮ್ ಋಷಿ ತರನೇ ಕಾಣಿಸುತ್ತೆ. ಅದೇ ಪತಂಜಲಿ ಮಹರ್ಷಿಗಳು ಅಂತ ಹೇಳ್ತಾರೆ ಅವ್ರನ್ನ, ಅದಕ್ಕೆ ಅದನ್ನ ಪತಂಜಲಿ ಚಾರ್ಟ್ ಅಂತ ಹೇಳ್ತಾರೆ. ಮಾಡಿ, ಅದು ಕೂಡ ತುಂಬಾ ಒಳ್ಳೇದು, ಅಭ್ಯಾಸ ಮಾಡಿ. ಸರಿ ಗುರುಜಿ, ಓಕೆ, ಥ್ಯಾಂಕ್ಸ್ ಗುರುಜಿ. ಥ್ಯಾಂಕ್ ಯು ರಂಗನಾಥ್ ಗುರುಜಿ. ರೈಟ್, ಥ್ಯಾಂಕ್ ಯು. ವೆಲ್ಕಮ್. ರೇಣುಕಾ ಅವರೇ ಮಾತಾಡ್ತೀರಾ? ಫೈನಲ್.
ರೇಣುಕಾ ಅವರೇ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡ್ತೀರಾ? ಇಲ್ಲ. ಓಕೆ ಸರ್. ಸೊ ಇಷ್ಟವರೆಗೂ ಅದ್ಭುತವಾಗಿ ನಾವು ಈ ಮತ್ತೆ ಈ ಮಹಾಕಾಶ ತತ್ವದ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ವಿ. ಇದನ್ನು ಕಂಟಿನ್ಯೂ ಮಾಡಿ, ಸಾರ್ ಹೇಳ್ಕೊಟ್ರಲ್ಲ, ಇನ್ನು 21 ದಿವಸ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಈ ಹೊಸ ಬ್ಯಾಚ್ಗೂ ಖಂಡಿತವಾಗಿ ಸಾರ್ ಹೇಳಿದ ಪ್ರಕಾರ ಒಂದು 10ನೇ ತಾರೀಕು ಬೆಳಗ್ಗೆಯಿಂದ ಮೊದಲಿಂದ ಶುರು ಮಾಡ್ತೀವಿ. ಆಕಾಶ ತತ್ವ ಇಂದ ಶುರು ಮಾಡಿಕೊಂಡು ಸ್ನೇಹಿತರೆ ತಮ್ಗೆ ಏನೇನು ಸಿದ್ಧವಾಗಿ ಇಟ್ಕೋಬೇಕು ಅದೆಲ್ಲ ನಾವು ವಾಟ್ಸಪ್ ಅಲ್ಲಿ ಕಳಿಸ್ತೀವಿ. ಅದೆಲ್ಲ ಸಿದ್ಧವಾಗಿ ಇಟ್ಕೊಳ್ಳಿ. 10ನೇ ತಾರೀಕಿನ ಈ ಮೊಟ್ಟ ಮೊದಲನೇದಾಗಿದ್ದು ಆಕಾಶ ತತ್ವದಿಂದ ಶುರು ಮಾಡೋಣ. ಅದು ಮತ್ತೆ ಚಿದಾಕಾಶ ಮತ್ತು ಮಹಾಕಾಶ ತತ್ವಕ್ಕೂ ನಾವು ಹೋಗ್ತೀವಿ. ಸೊ ಅದಕ್ಕೂ ಪ್ರತಿಯೊಬ್ಬರು 10ನೇ ತಾರೀಕು ಸಿದ್ಧವಾಗಿದ್ರೆ ಶುರು ಮಾಡೋಣ. ರೈಟ್. ಓಕೆ ಸರ್. ಸೊ ಇವತ್ತಿನ ಅದ್ಭುತವಾಗಿ 3ನೇದು ಕಂಪ್ಲೀಟ್ ಮಾಡ್ಕೊಂಡೆ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಓಕೆ ಸರ್, ವೆಲ್ಕಮ್.